Dear aspirants, welcome to Akka Ias Academy online classes. ಪ್ರೀತಿಯ ವಿದ್ಯಾರ್ಥಿಗಳೇ, ಅಕ್ಕಾ ಅಕಾಡೆಮಿಯ ಆನ್ಲೈನ್ ಕ್ಲಾಸಸ್ಗೆ ಸ್ವಾಗತ ಸುಸ್ವಾಗತ. ನಾವು ಇದುವರೆಗೂ ಪೊಲಿಟಿ ಕ್ಲಾಸಸ್ನ ಮಾಡ್ತಾ ಇದ್ದು, ಈಗ 10ನೇ ತಾರೀಕು ನಿಮಗೆ ಟೆಸ್ಟ್ ಇರೋದ್ರಿಂದ ಎಕನಾಮಿಕ್ ಸಂಬಂಧಪಟ್ಟಂತಹ ಕರೆಂಟ್ ಅಫೇರ್ಸ್ನ ನಾನು ಇನ್ನೊಂದು 3-4 ದಿವಸದಲ್ಲಿ ಮುಗಿಸ್ಕೊಡ್ತೀನಿ. ಅಕ್ಟೋಬರ್, ಸೆಪ್ಟೆಂಬರ್ ಮತ್ತು ಜೂನ್ ಜುಲೈಗೆ ಸಂಬಂಧಪಟ್ಟಿರೋಂಥ ಎಕನಾಮಿಕ್ ಕ್ಲಾಸಸ್ನ ನಾನು ನಿಮಗೆ ಕ್ಲಾಸ್ನಲ್ಲೇ ಮಾಡಿಕೊಟ್ಟಿದ್ದೆ. ಸಾಧ್ಯವಾದರೆ ನಿಮ್ಮ ಹತ್ರ ಇರೋಂಥ ಮಂತ್ಲಿ ಮ್ಯಾಗಝಿನ್ನ ತೆಗೆದು ನೋಡಿ, ಅದರಲ್ಲಿ ಕಾಣಿಸುತ್ತೆ. We have covered each and everything in the class itself from June to October. ಇಲ್ಲಿಂದ ನವೆಂಬರ್ ಇಂದ ಎಷ್ಟು ಸಾಧ್ಯ ಆಗುತ್ತೋ ಮೇ ಅಥವಾ ಜೂನ್ ವರೆಗೂ ನಾನು ಇನ್ನು ಮುಂದಿರುವಂತಹ 3-4 ದಿನಗಳಲ್ಲಿ ಮುಗಿಸ್ಕೊಡ್ತೀನಿ. ಓಕೆ, ಎಲ್ಲರೂ ಆರೋಗ್ಯವಾಗಿದ್ದೀರಾ ಅನ್ನೋ ಆಶಯದೊಂದಿಗೆ ನಾವು ಈ ಕ್ಲಾಸಸ್ನ ಪ್ರಾರಂಭ ಮಾಡಬಹುದು. ಸೊ ಸ್ಟ್ರೈಟ್ ಅವೇ ಗೆಟ್ ಇನ್ ಟು ದ ಬಿಸ್ನೆಸ್. ಡಿಜಿಟಲ್ ಎಲ್ಲರ ಬಳಿ ಮಂತ್ಲಿ ಮ್ಯಾಗಝಿನ್ ಇದೆ, ನವೆಂಬರ್ ಮಂತ್ ಅಂತ ತಿಳ್ಕೊಂಡಿದ್ದೀನಿ. ಮತ್ತೆ ನಿಮ್ಮ ಬಳಿ ನೋಟ್ಸ್ ಕೂಡ ಇರಬೇಕು. ಎಲ್ಲೆಲ್ಲಿ ನಾನು ಮಾರ್ಕ್ ಮಾಡಿಸ್ತಾ ಹೋಗ್ತೀನೋ ಅಥವಾ ಎಲ್ಲೆಲ್ಲಿ ಬರೆಯೋದಕ್ಕೆ ನಿಮಗೆ ಅವಕಾಶ ಸಿಗುತ್ತೋ ನೋಟ್ಸ್ ಮಾಡ್ಕೊಳ್ಳೋದಕ್ಕೆ ಅಲ್ಲಿ ನೋಟ್ಸ್ ಮಾಡ್ಕೊಳ್ತಾ ಹೋಗಿ. ಡಿಜಿಟಲ್ ಫೈನಾನ್ಷಿಯಲ್ ಇನ್ಕ್ಲೂಷನ್. ಸೊ ಇಲ್ಲಿಗೆ 3 ಕೀವರ್ಡ್ಸ್ ಇದೆ, 3 ಕೀವರ್ಡ್ಸ್. ದಟ್ ಈಸ್ ಡಿಜಿಟಲ್ ಫೈನಾನ್ಷಿಯಲ್ ಇನ್ಕ್ಲೂಷನ್. ಸೊ ಇನ್ಕ್ಲೂಷನ್ ಅನ್ನೋದೊಂದು ಕಾನ್ಸೆಪ್ಟು, ಫೈನಾನ್ಷಿಯಲ್ ಅನ್ನೋದೊಂದು ಕೀವರ್ಡು, ಡಿಜಿಟಲ್ ಅನ್ನೋದು ಕೀವರ್ಡ್. ಬಿಫೋರ್ ಯು ಅಂಡರ್ಸ್ಟ್ಯಾಂಡ್ ದೀಸ್ ಕೀವರ್ಡ್ಸ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅದರ್ ಕಾನ್ಸೆಪ್ಟ್, ದಟ್ ಈಸ್ ವಾಟ್ ವಿ ಕಾಲ್ ಡೆವಲಪ್ಮೆಂಟ್. ಡೆವಲಪ್ಮೆಂಟ್ ಅಂದ್ರೆ ಏನು ಅಂತಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಇಟ್ is a wider term consisting of 2 important concepts, that is empowerment and the inclusive growth. ಎಂಪವರ್ಮೆಂಟ್ ಅಂದ್ರೆ ಸಬಲೀಕರಣ, ಇನ್ಕ್ಲೂಸಿವ್ ಗ್ರೋತ್ ಅಂದ್ರೆ ಎಲ್ಲರನ್ನು ಒಳಗೊಂಡಂತಹ ಒಂದು ಅಭಿವೃದ್ಧಿ ಅಂತೆ, ಎಲ್ಲರನ್ನು ಒಳಗೊಂಡಂತಹ ಬೆಳವಣಿಗೆ. ಎಂಪವರ್ಮೆಂಟ್ ಮೀನ್ಸ್ ಫ್ರಮ್ ದ ಸ್ಟೇಟ್ ಆಫ್ ವಾಯ್ಸ್ಲೆಸ್ನೆಸ್ ಟು ಗ್ರೇಟರ್ ವಾಯ್ಸ್ ಇನ್ ದ ಡಿಸಿಷನ್ ಮೇಕಿಂಗ್ ಅಂತ. ಒಂದು ನಿರ್ಧಾರವನ್ನು ಕೈಗೊಳ್ಳುವಂತಹ ಸಂದರ್ಭದಲ್ಲಿ ನಿಮ್ಮ ಆಯ್ಕೆಗಳಿಗೆ ಅಥವಾ ನಿಮ್ಮ ವಿಚಾರಗಳಿಗೆ ಅಥವಾ ನಿಮ್ಮ ದನಿಗೆ ಎಷ್ಟು ಬೆಲೆ ಇದೆ ಅಂತೇಳಿ, ದಟ್ ಇಸ್ ವಾಟ್ ವಿ ಕಾಲ್ ಎಂಪವರ್ಮೆಂಟ್. ಫ್ರಮ್ ದ ಸ್ಟೇಟ್ ಆಫ್ ವಾಯ್ಸ್ಲೆಸ್ನೆಸ್ ಟು ಗ್ರೇಟರ್ ವಾಯ್ಸ್ ಇನ್ ದ ಡಿಸಿಷನ್ ಮೇಕಿಂಗ್ ಅಂತ. ನೀವು ಹೇಳ್ತಾರಂತ ಅಂಶಗಳನ್ನ ನಿರ್ಧಾರವನ್ನು ಕೈಗೊಳ್ಳಬೇಕಾದ್ರೆ ಎಷ್ಟು ಅದಕ್ಕೆ ಮಾನ್ಯತೆಯನ್ನ ನೀಡ್ತಾ ಇದ್ದಾರೆ ಅಂತ, ದಟ್ ಇಸ್ ವಾಟ್ ವಿ ಕಾಲ್ ಎಂಪವರ್ಮೆಂಟ್ ಆರ್ ದ ಸಬಲೀಕರಣ ಅಂತೇಳಿ ನಾವು ಕರಿತೀವಿ. ನೆಕ್ಸ್ಟ್, ವೆನ್ ಇಟ್ ಕಮ್ಸ್ ಟು ದ ಇನ್ಕ್ಲೂಸಿವ್ ಗ್ರೋತ್. ಇನ್ಕ್ಲೂಸಿವ್ ಗ್ರೋತ್ ಅಂತಂದ್ರೆ in simple words, the fruits of the development should reach each and every nook and corner of the society anteli. The person who is in the lower strata of the society should get the benefits of the developments. That is what we call inclusive growth. It's not that only the persons who are staying in the upper strata of the society will enjoy the benefits of the development. So when the person who is staying in the or who is in the lower strata of the society, if he enjoys the fruits of the development, then it is called as inclusive ಗ್ರೋತ್. ಸೊ ಅಭಿವೃದ್ಧಿ ಅಂತಂದ್ರೆ ಸಬಲೀಕರಣ ಮತ್ತು ಎಲ್ಲರನ್ನು ಒಳಗೊಂಡಂತಹ ಅಭಿವೃದ್ಧಿ ಅಂತೇಳಿ ನಾವು ಹೇಳಬಹುದು. ಸೊ ಇಲ್ಲಿ ನಿಮ್ಗೊಂದು ಅರ್ಥ ಆಗ್ಬೇಕು ಏನಂತಂದ್ರೆ ಇನ್ಕ್ಲೂಷನ್ ಅಂತಂದ್ರೆ ಎಲ್ಲರನ್ನು ಒಳಗೊಂಡಂತಹ. ಸೊ ದ ಬೆನಿಫಿಟ್ ಶುಡ್ ರೀಚ್ ನಾಟ್ ಓನ್ಲಿ ದ ಅಪ್ಪರ್ ಸ್ಟ್ರಾಟ್ ಆಫ್ ದ ಸೊಸೈಟಿ, ಇಟ್ ಶುಡ್ ರೀಚ್ ದ ಲೋವರ್ ಸ್ಟ್ರಾಟ್ ಆಫ್ ದ ಸೊಸೈಟಿ. ಎವ್ರಿ ಒನ್ ಇನ್ ಇಂಡಿಯಾ ಶುಡ್ ಎಂಜಾಯ್ ದ ಬೆನಿಫಿಟ್ಸ್ ಆಫ್ ಈಚ್ ಅಂಡ್ ಎವ್ರಿಥಿಂಗ್. ಬೆನಿಫಿಟ್ಸ್ ಆಫ್ ದ ಡೆವಲಪ್ಮೆಂಟ್ ವಿಲ್ ಬಿ ಎಂಜಾಯ್ಡ್ ಬೈ ಈಚ್ ಅಂಡ್ ಎವ್ರಿ ಪರ್ಸನ್. ಇದು ಯಾಕಿತ್ತು ವಿಚಾರ ಅಂತೇಳಿ ನೋಡೋಣ. The Economist Intelligence Unit's 2019 Global Microscope on Financial Inclusion report has pointed that digital financial services in India have improved. So ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಂತಂದ್ರೆ ಹಣಕಾಸಿಗೆ ಸಂಬಂಧಪಟ್ಟಂತಹ ಎಲ್ಲಾ ವಿಚಾರಗಳಲ್ಲಿ ಒಳಗೊಳ್ಳುವಿಕೆ ಕಾಣ್ತಾ ಇದೆ ಭಾರತ ದೇಶದಲ್ಲಿ ಅಂತ. ಸೊ ದ ಮೋರ್ ಅಂಡ್ ಮೋರ್ ಪೀಪಲ್ ಇನ್ ಇಂಡಿಯಾ ಆರ್ ಗೆಟಿಂಗ್ ದ ಫೈನಾನ್ಷಿಯಲ್ ಸರ್ವಿಸಸ್. ವಾಟ್ ಡು ಯು ಅಂಡರ್ಸ್ಟ್ಯಾಂಡ್ ಬೈ ದ ಫೈನಾನ್ಷಿಯಲ್ ಸರ್ವಿಸಸ್ ಅಂತ? ಹಣಕಾಸು ಮತ್ತು ಆರ್ಥಿಕ ಸೇವೆಗಳು ಅಂತಂದ್ರೆ ಯಾವುದು ಅಂತಂದ್ರೆ ಇಟ್ ಈಸ್ ರಿಲೇಟೆಡ್ ಟು ಬ್ಯಾಂಕಿಂಗ್. ಈಗ ನೀವು ಬ್ಯಾಂಕಿಂಗ್ ನಾನು ಇನ್ನೇನಾದ್ರು ನೋಡಿದ್ರೆ ದಿಸ್ ವಾಸ್ ವೆರಿ ಪ್ರಾಮಿನೆಂಟ್ ಅರ್ಲಿಯರ್ ಇನ್ ದ ಟೌನ್ಸ್ ಅಂಡ್ ದ ಸಿಟೀಸ್. ನೌ ಇಟ್ ಈಸ್ ಬೀನ್ ಎಂಟ್ರಿಂಗ್ ಇನ್ ಟು ದ ರೂರಲ್ ಏರಿಯಾಸ್ ಆಲ್ಸೋ. ಈ ಬ್ಯಾಂಕಿಂಗ್ ಸಂಬಂಧಪಟ್ಟಂಗೆ ಇಟ್ಸ್ ಮೈಟ್ ಬಿ ರಿಲೇಟೆಡ್ ಟು ಓಪನಿಂಗ್ ಆಫ್ ಅನ್ ಅಕೌಂಟ್, ಸೇವಿಂಗ್ ಬ್ಯಾಂಕ್ ಇರ್ಬೋದು, ಸೇವಿಂಗ್ ಅಕೌಂಟ್ ಇರ್ಬೋದು ಅಥವಾ ಬೇರೆ ಯಾವ್ದಾರ ಅಕೌಂಟ್ ಇರ್ಬೋದು, ಅದರ್ ದಟ್ ಲೋನ್ ಇರ್ಬೋದು ಅಥವಾ ಕ್ರೆಡಿಟ್ ಇರ್ಬೋದು. ಒಬ್ಬ ವ್ಯಕ್ತಿಗೆ ಯಾವ್ದಾರ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ಆತನಿಗೆ ಲೋನ್ ಅಥವಾ ಸಾಲ ಅಥವಾ ಕ್ರೆಡಿಟ್ ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ದೊರಕ್ತಾ ಇದೆಯೋ ಇಲ್ವೋ ಅಂತೇಳಿ. ದೀಸ್ ಆರ್ ಆಲ್ ಕಾಲ್ಡ್ ಆಸ್ ದ ಫೈನಾನ್ಷಿಯಲ್ ಸರ್ವಿಸಸ್. ಓಪನಿಂಗ್ ಆಫ್ ಅನ್ ಅಕೌಂಟ್, ಲೋನ್ ಆರ್ ದ ಕ್ರೆಡಿಟ್ ಆರ್ ಸೇವಿಂಗ್ಸ್ ಇರ್ಬೋದು ಅಥವಾ ಡೆಪಾಸಿಟ್ ಇರ್ಬೋದು ಅಥವಾ ವಿಡ್ರಾಲ್ ಇರ್ಬೋದು, ಯಾವ್ದಾದ್ರು ಇರ್ಬೋದು. ಇಂತಹ ಸೇವೆಗಳನ್ನ ನಾವು ಫೈನಾನ್ಷಿಯಲ್ ಸರ್ವಿಸಸ್ ವಿತ್ ರೆಸ್ಪೆಕ್ಟ್ ಟು ಬ್ಯಾಂಕಿಂಗ್ ಅಂತೇಳಿ ಕರಿತೀವಿ. ನೆಕ್ಸ್ಟ್, ಇನ್ಶೂರೆನ್ಸ್. ಒಬ್ಬ ವ್ಯಕ್ತಿ ಅದು ವಿಮೆ ಮಾಡಿಸ್ಬೇಕು ಅಂತಂದ್ರೆ ಆತನಿಗೆ ಅವನಿರುವಂತಹ ಸ್ಥಳದಲ್ಲೇನೆ ಆ ಒಂದು ಫೆಸಿಲಿಟಿ ಇದೆಯೋ ಇಲ್ವೋ ಅಂತೇಳಿ. ವೆನ್ ಇಟ್ ಕಮ್ಸ್ ಟು ದ ಟೌನ್ಸ್ ಆರ್ ದ ಸಿಟೀಸ್, ಮೆನಿ ಆಫ್ ದ ಇನ್ಶೂರೆನ್ಸ್ ಕಂಪನೀಸ್ ಆರ್ ಆಪರೇಟಿಂಗ್. ವೆನ್ ಇಟ್ ಕಮ್ಸ್ ಟು ದ ರೂರಲ್ ಏರಿಯಾ, ವೆದರ್ ದೇ ಆರ್ ಆಪರೇಟಿಂಗ್ ಆರ್ ನಾಟ್ ಅಂತ. ಸೊ ಇನ್ಕ್ಲೂಸಿವ್ ಗ್ರೋತ್ ಅಂತಂದ್ರೆ, ಇನ್ಕ್ಲೂಷನ್ ಅಂತಂದ್ರೆ ಎವ್ರಿಬಡಿ ಇನ್ ದ ಸೊಸೈಟಿ, ಐದರ್ ಇನ್ ದ ಅಪ್ಪರ್ ಸ್ಟ್ರಾಟ್ ಆಫ್ ದ ಸೊಸೈಟಿ ಆರ್ ದ ಲೋವರ್ ಸ್ಟ್ರಾಟಾ, ದೇ ಶುಡ್ ಗೆಟ್ ದ ಬೆನಿಫಿಟ್ಸ್ ವೆದರ್ ದೇ ಆರ್ ಫ್ರಮ್ ದ ಅರ್ಬನ್ ಇಂಡಿಯಾ ಆರ್ ಫ್ರಮ್ ದ ರೂರಲ್ ಇಂಡಿಯಾ. ದಿಸ್ ಇಸ್ ವಾಟ್ ವಿ ಕಾಲ್ ಫೈನಾನ್ಷಿಯಲ್ ಇನ್ಕ್ಲೂಷನ್. ಅದರ್ ದ್ಯಾನ್ ದಿಸ್
ಇಫ್ ಯು ಲುಕ್ ಇನ್ ಟು ದ ಟ್ಯಾಕ್ಸಸ್, ಈ ಟ್ಯಾಕ್ಸಸ್ ಸಂಬಂಧಪಟ್ಟಂಗೆ ಜನರಿಗೆ ಮಾಹಿತಿ ಇದೆಯೋ ಇಲ್ವೋ, ಟ್ಯಾಕ್ಸ್ ರಿಟರ್ನ್ ಹೆಂಗ್ ಕಟ್ಟಬೇಕು ಅಥವಾ ಟ್ಯಾಕ್ಸ್ ಬೆನಿಫಿಟ್ ನ ನಾನು ಹೆಂಗ್ ಪಡಿಬೇಕು ಅಂತೇಳಿ. ದೀಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ದ ಫೈನಾನ್ಷಿಯಲ್ ಸರ್ವಿಸಸ್. ವೆನ್ ಇಟ್ ಕಮ್ಸ್ ಟು ದ ವೆಲ್ತ್ ಮ್ಯಾನೇಜ್ಮೆಂಟ್ ಅಥವಾ ಅಸೆಟ್ ಮ್ಯಾನೇಜ್ಮೆಂಟ್, ತನ್ನ ಬಳಿ ಇರುವಂತಹ ಆಸ್ತಿಯನ್ನ ಯಾವ ರೀತಿ ನಾನು ಅದನ್ನ ಬಳಸ್ಕೊಳ್ಬಹುದು, ಅದರಿಂದ ಯಾವ ರೀತಿಯಲ್ಲಿ ಲಾಭವನ್ನ ಪಡಿಬಹುದು, ಇದರ ಮಾಹಿತಿ ಆತನಿಗೆ ಇದೆಯೋ ಇಲ್ವೋ ಅಂತೇಳಿ. ವೆನ್ ಇಟ್ ಕಮ್ಸ್ ಟು ದ ಅರ್ಬನ್ ಇಂಡಿಯಾ, are the educated people will have the better knowledge regarding the wealth and asset management. When it comes to the share market, when it comes to the mutual fund, so investment in the share market or the mutual funds will be like knowledge regarding the investment in share market, mutual fund is available with the urban India in a better manner compared to the rural India. So this is what we call financial inclusion, when the people in urban part of India and the rural part of India are those who are excluded, are those who are not getting the benefits earlier, now start getting the benefits of the financial services. But they are getting the financial services not in the traditional manner but over the digital format. Digital format antandre it's nothing but use of internet, use of mobiles, or use of the digital equipments or information technology equipments. ಇದರ ಆಧಾರದ ಮೇಲೆ ಅಂದ್ರೆ ಡಿಜಿಟಲ್ ಪ್ಲಾಟ್ಫಾರ್ಮ್ ನಲ್ಲಿ ಅವರಿಗೆ ಫೈನಾನ್ಷಿಯಲ್ ಸರ್ವಿಸಸ್ ಸಿಗ್ತಾ ಇದೆ ಅಂತೇಳಿ ಒನ್ ಆಫ್ ದ ಯೂನಿಟ್, ಇಟ್ಸ್ ಅ ಕಂಪನಿ, ಇಟ್ಸ್ ಆಪರೇಟಿಂಗ್ ಇನ್ ಲಂಡನ್ ನಲ್ಲಿರುವಂತಹ ಎಕನಾಮಿಸ್ಟ್ ಇಂಟೆಲಿಜೆನ್ಸ್ ಯೂನಿಟ್ ಏನ್ ಹೇಳ್ತಾ ಇದೆ ಅಂತಂದ್ರೆ, ಭಾರತ ದೇಶದಲ್ಲಿ ಫೈನಾನ್ಷಿಯಲ್ ಇನ್ಕ್ಲೂಷನ್ ಜಾಸ್ತಿ ಆಗ್ತಾ ಇದೆ, ಒಳಗೊಳ್ಳುವಿಕೆ, ಆರ್ಥಿಕ ಒಳಗೊಳ್ಳುವಿಕೆ ಅಥವಾ ಹಣಕಾಸಿನ ಒಳಗೊಳ್ಳುವಿಕೆ ತುಂಬಾ ಅಭಿವೃದ್ಧಿ ಪಥದಲ್ಲಿ ಸಾಗ್ತಾ ಇದೆ, ಬಟ್ ಓವರ್ ದ ಡಿಜಿಟಲ್ ಫಾರ್ಮ್ಯಾಟ್ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ದಿಸ್ ಇಸ್ ದ ಲಂಡನ್ ಬೇಸ್ಡ್ ಕಂಪನಿ. ದಿಸ್ ಲಂಡನ್ ಬೇಸ್ಡ್ ಕಂಪನಿ ವಿಲ್ ಲುಕ್ ಇನ್ ಟು ದ ಎಕನಾಮಿಕ್ ಇಶ್ಯೂಸ್ ಅಥವಾ ಎಕನಾಮಿಕ್ ಇಂಡಿಕೇಟರ್ಸ್ ಏನಿದೆಯಲ್ಲ, ಯಾವ್ದಾದ್ರು ಒಂದು ದೇಶದಲ್ಲಿ ಈ ಒಂದು ಆರ್ಥಿಕ ಬೆಳವಣಿಗೆ ಯಾವ ರೀತಿಯಲ್ಲಿ ನಡೀತಾ ಇದೆ ಅಂತೇಳಿ, ಅಥವಾ ಹೌ ಮ್ಯಾನೇಜ್ಮೆಂಟ್ ಆಕ್ಟಿವಿಟೀಸ್ ಆರ್ ಗೋಯಿಂಗ್ ಆನ್ ಇನ್ ದ ಡಿಫ್ರೆಂಟ್ ಕಂಟ್ರೀಸ್, ಹೌ ದ ಇಂಡಸ್ಟ್ರೀಸ್ ಆರ್ ವರ್ಕಿಂಗ್, ಈ ಅಂಶಗಳ ಕುರಿತಂತೆ ಒಂದೊಂದೇ ಒಂದು ರಿಸರ್ಚ್ ನ ನಡೆಸ್ತಾ ಇರುತ್ತೆ. ದಟ್ ಎಕನಾಮಿಸ್ಟ್ ಇಂಟೆಲಿಜೆನ್ಸ್ ಯೂನಿಟ್ ಹ್ಯಾಸ್ ಟೇಕನ್ ಅಪ್ ದ financial inclusion in India. It has told that it's improving day by day, that too over the digital format anta ಅಥವಾ digital platform ನಲ್ಲಿ ಇಂಪ್ರೂವ್ ಆಗ್ತಾ ಇದೆ ಅಂತ. Come to next paragraph. Access to formal financial services. Digital financial inclusion can be defined as a digital access to and use of formal financial services by excluded and under undeserved population. ಇದುವರೆಗೂ ಪ್ರತ್ಯೇಕಗೊಂಡಿದ್ದಂತಹ ಅಥವಾ ಯಾರಿಗೆ ಸೇವೆಗಳು ಸಿಕ್ಕಿರ್ಲಿಲ್ವಲ್ಲ ಅವರಿಗೆ ಇವತ್ತಿನ ದಿವಸ ಆ ಸೇವೆ ದೊರೆಯುವಂತಾಗಿದೆ ಅಂತೇಳಿ ಈ ಒಂದು ಇಂಟೆಲಿಜೆನ್ಸ್ ಯೂನಿಟ್ ಹೇಳ್ತಾ ಇದೆ. ನೆಕ್ಸ್ಟ್, ಇಟ್ ಹ್ಯಾಸ್ ದ ಪೊಟೆನ್ಷಿಯಲ್ ಟು ಪ್ರೊವೈಡ್ ಅಫೋರ್ಡಬಲ್, ಕನ್ವೀನಿಯಂಟ್ ಅಂಡ್ ಸೆಕ್ಯೂರ್ ಬ್ಯಾಂಕಿಂಗ್ ಸರ್ವಿಸಸ್ ಟು ಪೂರ್ ಇಂಡಿವಿಜುವಲ್ಸ್ ಇನ್ ಡೆವಲಪಿಂಗ್ ಕಂಟ್ರೀಸ್. ಸೊ ಎಲ್ಲರಿಗೂ ಕೈಗೆಟುಕುವಂತಹ ದರದಲ್ಲಿ, ಎಲ್ಲರಿಗೂ ಸುಲಭವಾದ ರೀತಿಯಲ್ಲಿ ಈ ಫೈನಾನ್ಷಿಯಲ್ ಸರ್ವಿಸಸ್ ಅಂದ್ರೆ ಹೇಳಿದೀವಿ, ಬ್ಯಾಂಕಿಂಗ್, ಇನ್ಶೂರೆನ್ಸ್, ಶೇರ್, ಟ್ಯಾಕ್ಸ್ ರಿಲೇಟೆಡ್ ಇಶ್ಯೂಸ್ ಅವೇನಿದೆಯಲ್ಲ, ವೆಲ್ತ್ ಮ್ಯಾನೇಜ್ಮೆಂಟ್ ಅಥವಾ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಇರ್ಬೋದು, ಅದರ ಕುರಿತಾದಂತಹ ಸೇವೆಗಳು ಎಲ್ಲರಿಗೂ ಸಹ ಈಸಿಯಾಗಿ ಸಿಗುವಂತಹ ಕಾರ್ಯ ಈ ಡಿಜಿಟಲ್ ಫೈನಾನ್ಷಿಯಲ್ ಸರ್ವಿಸಸ್ ಇಂದ ಸ್ಟಾರ್ಟ್ ಆಗಿದೆ, ಪ್ರಾರಂಭ ಆಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ಕಮ್ ಟು digital finance adoption can reduce the circulation of the fake currency and also reduces the risk of loss, theft and other financial crimes posed by a cash based transaction. So if it is hard cash, ನಮ್ಮ ಕೈಲಿ ಹಣ ಏನಾರು ಇದ್ರೆ ಅದು ಕಳ್ಳತನ ಆಗಂತಹ ಒಂದು ಸಾಧ್ಯತೆ ಇದೆ. When we go for the digital currency or the digital circulation, then the counterfeit currency will also get reduced and other negatives with respect to the cash based transactions will also get reduced. When it comes to the reduced cost, it leads to reduction of the costs associated with transacting in cash and using informal providers. McKinsey estimates that Indians lose more than $2 billion a year in foregone income simply because of the time it takes traveling to and from the bank. So ನಮ್ಮ ಭಾರತ ದೇಶದಲ್ಲಿ ಇದುವರೆಗೂ ಆಗಿರುವಂತಹ ಲಾಸಸ್ ನ ಇಲ್ಲಿ ಯಾವುದೋ ಒಂದು ಆರ್ಗನೈಸೇಷನ್ ನೋಡಿ ಹೇಳ್ತಾ ಇದೆ. ಅದೇನ್ ಹೇಳ್ತಾ ಇದೆ ಅಂತಂದ್ರೆ, ಭಾರತ ದೇಶದಲ್ಲಿ ಪ್ರಜೆಗಳು ಬ್ಯಾಂಕಿಗೆ ಹೋಗಿ ಮತ್ತೆ ವಾಪಸ್ ಬರೋ ಅಂಥದ್ದು, ಗ್ರಾಹಕರು ಏನಿದ್ದಾರೆ ಬ್ಯಾಂಕಿಗೆ ಹೋಗಿ ವಾಪಸ್ ಬರೋದ್ರಿಂದ ಎಷ್ಟು ದುಡ್ಡು ಲಾಸ್ ಆಗ್ತಾ ಇದೆ, ಅದರಲ್ಲಿ ಆ ಸಮಯದಲ್ಲಿ ಎಷ್ಟು ದುಡ್ಡನ್ನ ಲಾಸ್ ಮಾಡ್ಕೊಂತ ಇದ್ದಾರೆ ಅಂತಂದ್ರೆ, ಇಟ್ ಈಸ್ ಈಕ್ವಲೆಂಟ್ ಟು $2 billion US ಗೆ ಸಂಬಂಧಪಟ್ಟಂತೆ. ಸೊ ದಿಸ್ ಕ್ಯಾನ್ ಬಿ ರೆಡ್ಯೂಸ್ಡ್ ಇಫ್ ಯು ಗೋ ಫಾರ್ ದ ಡಿಜಿಟಲ್ ಕರೆನ್ಸಿ ಆರ್ ದ ಡಿಜಿಟಲ್ ಟ್ರಾನ್ಸಾಕ್ಷನ್ಸ್.
Improve banking performance. Digital financial inclusion promises to help banks lower cost by reducing queuing lines, reduce manual paperwork and maintain fewer banks branches. So ಜನರು ಕ್ಯೂನಲ್ಲಿ ನಿಲ್ಲುವಂಥದ್ದಾಗಲಿ, ಜನರ ಸಮಯ ಏನಿದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಲಾಸಸ್ ಏನಾಗ್ತದೆ, ನಷ್ಟಗಳು, ಅವನ್ನೆಲ್ಲವನ್ನೂ ಸಹ ನಿಲ್ಲಿಸಬಹುದು. ಸೊ ಇಟ್ ವಿಲ್ ಇಂಪ್ರೂವ್ ದ ಬ್ಯಾಂಕಿಂಗ್ ಪರ್ಫಾರ್ಮೆನ್ಸ್. ಇವೆಲ್ಲ ಹೆಂಗೆ, ಇದರಿಂದ ಏನು ಅನುಕೂಲ ಆಗುತ್ತೆ ಅಂತೇಳಿ ನೋಡಬೇಕು ಅಂತಂದ್ರೆ ನಿಮಗೆ ಸೊ ಇಲ್ಲಿ ಏನಿದೆಯಲ್ಲ ರೆಡ್ಯೂಸ್ ಕಾಸ್ಟ್ ಟು ಇಂಪ್ರೂವ್ ಬ್ಯಾಂಕಿಂಗ್ ಪರ್ಫಾರ್ಮೆನ್ಸ್, ಇವೆಲ್ಲ ನೀವು ಕರೆಕ್ಟಾಗಿ ನೋಡಬೇಕು ಅಂತಂದ್ರೆ ಬಿಲ್ ಗೇಟ್ಸ್ ಒಂದು ಎಕ್ಸಾಂಪಲ್ನ ತಗೊಳ್ಳಿ. ಆ ಬಿಲ್ ಗೇಟ್ಸ್ ಏನಿದೆ ಅಂತಂದ್ರೆ ಆತನಿಗೆ ಪರ್ ಸೆಕೆಂಡ್ ಕೋಟ್ಯಾಂತರ ಗಟ್ಟಲೆ ಲಾಭ ಬರುತ್ತೆ. ಆ ಕೋಟ್ಯಾಂತರ ಗಟ್ಟಲೆ ಲಾಭ ಬರ್ತಾ ಇರೋದ್ರಿಂದ ಆತನ ಜೇಬಿಂದ ಏನಾದ್ರೂ ಒಂದು $100 ನೋಟ್ ಏನಾರ ಕೆಳಗಡೆ ಬಿತ್ತು ಅಂತಂದ್ರೆ ಆ ಡಾಲರ್ನ ಎತ್ಕೋಬೇಕು ಅಂತಂದ್ರೆ, ಆ $100 ಎತ್ಕೋಬೇಕು ಅಂತಂದ್ರೆ ಬಗ್ಗಿ ಎತ್ತೋದಕ್ಕೆ 5 ರಿಂದ 6 ಸೆಕೆಂಡ್ ವೇಸ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಆ 5 ರಿಂದ 6 ಸೆಕೆಂಡ್ ನ ವೇಸ್ಟ್ ಮಾಡೋದ್ರ ಬದಲಿಗೆ ಇಫ್ ಯು ಕಂಟಿನ್ಯೂ ಇಸ್ ವರ್ಕ್, ಅವನ ಕೆಲಸ ಏನಿದೆಯಲ್ಲ ಅದನ್ನ ಕಂಟಿನ್ಯೂ ಮಾಡಿದ್ರು ಸಹ ಆ ಸೆಕೆಂಡ್ಸ್ 5 ಸೆಕೆಂಡ್ ಅಲ್ಲಿ ಅವನಿಗೆ ಕೋಟ್ಯಾಂತರ ರೂಪಾಯಿ ಲಾಭ ಬರುತ್ತೆ ಅಂತ. ಸೊ ಆ ರೀತಿಯಾಗಿ ನೀವೇನಾದ್ರು ಕಂಪೇರ್ ಮಾಡಿದ್ರೆ, ಸೊ ದ ಟೈಮ್ ಇಲ್ಲಿ ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಈ ಟೈಮ್ ಏನ್ ವೇಸ್ಟ್ ಆಗ್ತಾ ಇದೆಯಲ್ಲ ಆ ಟೈಮ್ ನ ಮನಿಗೆ ಈಕ್ವಲೆಂಟ್ ಆಗಿ ನೋಡ್ತಾ ಇದಾರೆ. ಆ ಟೈಮ್ ಅಲ್ಲಿ ಏನಾದ್ರು ಪ್ರೊಡಕ್ಟಿವ್ ಕೆಲಸ ಏನಾದ್ರು ಮಾಡಿದ್ರೆ ಎಷ್ಟು ಉಪಯೋಗ ಆಗ್ತಾ ಇತ್ತು ಅಂತ. ಸೊ ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಆ ಪ್ರೊಡಕ್ಟಿವ್ ಕೆಲಸ ಮಾಡಿದ್ರೆ $2 ಬಿಲಿಯನ್ ಇಂಡಿಯಾಗೆ ಎಕ್ಸ್ಟ್ರಾ ಬರೋದು ಅಂತ. ಅದ್ರ ಜೊತೆಗೆ ಇಟ್ ವಿಲ್ ಇನ್ಕ್ರೀಸ್ ದ ಬ್ಯಾಂಕಿಂಗ್ ಪರ್ಫಾರ್ಮೆನ್ಸ್ ಅಂತ. ಸೊ ದಿಸ್ ಇಸ್ what are the positives of the digital financial inclusion. So next come to the reasons for growth of digital financial inclusion in India. ಭಾರತ ದೇಶದಲ್ಲಿ ಏನಕ್ಕೆ ಇಷ್ಟು ಪ್ರಗತಿ ಕಾಣ್ತಾ ಇದೆ ಈ ಡಿಜಿಟಲ್ ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಲ್ಲಿ ಅಂತೇಳಿ ನೋಡಿ. ಫಸ್ಟ್ ಒನ್ ಈಸ್ ಇಟ್ಸ್ ರಿಲೇಟೆಡ್ ಟು ಮೊಬೈಲ್ ಫೋನ್ ಅಂಡ್ ಸ್ಮಾರ್ಟ್ ಫೋನ್ ಪೆನಿಟ್ರೇಷನ್. ಈಗ ನಿಮಗೆ ಗೊತ್ತು ಎಷ್ಟು ಸೇಲ್ ಆಗ್ತಾ ಇದೆ ಎತ್ತ ಅಂತೇಳಿ. ಬಿಕಾಸ್ ಆಫ್ ದ ಸ್ಮಾರ್ಟ್ ಫೋನ್ ಪೆನಿಟ್ರೇಷನ್ the digital financial inclusion has increased in India. Next come to government initiatives. Over the last several years, many initiatives have been progressively launched for the propagation of digital financial inclusion, such as Digital India Initiative, DigiShala and Digital Jagriti. So Digital India Initiative ಬಗ್ಗೆ ನಾವು ಕ್ಲಾಸಲ್ಲಿ ಪೂರ್ತಿಯಾಗಿ ನೋಡಿದೀವಿ. ನೀವು ಸಹ ಡಿಜಿಟಲ್ ಇಂಡಿಯಾ ಮಿಷನ್ ಏನಿದೆಯಲ್ಲ ಅದನ್ನು ನೋಡ್ಕೊಳ್ಳಿ. ಡಿಜಿಶಾಲಾ ಅಂತಂದ್ರೆ ಇಟ್ಸ್ ಎ ಟಿವಿ ಚಾನಲ್, 24/7 ಟಿವಿ ಚಾನಲ್. ಇದರಲ್ಲಿ ಏನ್ ತೋರಿಸ್ತಾರೆ ಅಂತಂದ್ರೆ ಹೌ ದ ಪೇಮೆಂಟ್ ಶುಡ್ ಬಿ ಮೇಡ್ ಇನ್ ದ ಡಿಜಿಟಲ್ ಫಾರ್ಮ್ಯಾಟ್ ಅಂತ. ವೆನ್ ಯು ಆರ್ ಯೂಸಿಂಗ್ ದ ಭೀಮ್ ಆಪ್, ವೆನ್ ಯು ಆರ್ ಯೂಸಿಂಗ್ ದ ಫೋನ್ ಪೇ, ವೆನ್ ಯು ಆರ್ ಯೂಸಿಂಗ್ ಎನಿ ಆಫ್ ದ ಡಿಜಿಟಲ್ ವ್ಯಾಲೆಟ್ಸ್, ಹೌ ಟು ಯೂಸ್ ದೆಮ್. ಭೀಮ್ ಆಪ್ ಇರ್ಬೋದು ಅಥವಾ UPI ಇರ್ಬೋದು. ಇನ್ ಟೋಟಲ್ ದಿಸ್ ಟಿವಿ ಚಾನಲ್ ವಿಲ್ ಶೋ ಕಂಪ್ಲೀಟ್ಲಿ ಇನ್ ರಿಲೇಷನ್ ಟು ಡಿಜಿಟಲ್ ಪೇಮೆಂಟ್ಸ್. ಯಾವ ರೀತಿಯಾಗಿ ಮಾಡಬಹುದು, ಯಾವ ರೀತಿಯಾದಂತಹ ಸಮಸ್ಯೆಗಳು ಕಾಣ್ತವೆ, ಇಫ್ ಯು ಕಮ್ ಅಕ್ರಾಸ್ ಎನಿ ಆಫ್ ದ ಪ್ರಾಬ್ಲಮ್, ಹೌ ಇಟ್ ವಿಲ್ ಬಿ ರಿಸಾಲ್ವ್ಡ್ ಅಂತ. ಸೊ ದಟ್ ಈಸ್ ವಾಟ್ ವಿ ಕಾಲ್ DigiShala. It is a TV channel. When it comes to the Digital Jagriti, it is a campaign conducted by the government of India. Under this, more than 2 crore customers ಆರ್ ದ ಮರ್ಚೆಂಟ್ಸ್ ಮೇಡ್ ಡಿಜಿಟಲಿ ಅವೇರ್. ಲೈಕ್ ಅವ್ರಿಗೆ ನೇರವಾಗಿ ಈ ಒಂದು ಮೊಬೈಲ್ನ ಬಳಸೋದು ಹೇಗೆ ಅಥವಾ ಡಿಜಿಟಲ್ ವ್ಯಾಲೆಟ್ನ ಬಳಸೋದು ಹೇಗೆ, ಹೌ ಟು ಮೇಕ್ ದ ಡಿಜಿಟಲ್ ಪೇಮೆಂಟ್ಸ್. ದಿಸ್ ವಾಸ್ ಗಿವನ್ ಟು most of the customers and the merchants. That is what we call Digital Jagriti. DigiShala ಅಂತಂದ್ರೆ ಇಟ್ಸ್ ಎ ಟಿವಿ ಚಾನಲ್. ಡಿಜಿಟಲ್ ಜಾಗೃತಿ ಅಂತಂದ್ರೆ ಜನರಿಗೆ ನೇರವಾಗಿ ಈ ಡಿಜಿಟಲ್ ಇದ್ರ ಬಗ್ಗೆ ಸಂಬಂಧಪಟ್ಟಂತಹ ಪೇಮೆಂಟ್ ಬಗ್ಗೆ ಸಂಬಂಧಪಟ್ಟಂತಹ ಎಲ್ಲಾ ವಿಚಾರಗಳನ್ನ ಮುಟ್ಟಿಸುವಂತಹ ಒಂದು ಪ್ರೋಗ್ರಾಮ್. ಮೋರ್ ದ್ಯಾನ್ 2 crore customers ಆರ್ ದ ಮರ್ಚೆಂಟ್ಸ್. ಮರ್ಚೆಂಟ್ಸ್ ಅಂತಂದ್ರೆ ಸೆಲ್ಲರ್ಸ್ ಇರ್ಬೋದು ಅಥವಾ ಬೈಯರ್ಸ್ ಇರ್ಬೋದು. ಯಾರಿಗೆ ಅಂಗಡಿಯನ್ನು ಇಟ್ಕೊಂಡಿರೋಂಥ ಓನರ್ಸ್ ಏನಿದಾರಲ್ಲ ಅವ್ರಿಗೂ ಸಹ ಇದರ ಮುಖಾಂತರ ಹೌ ಟು ಯೂಸ್ ದ ಡಿಜಿಟಲ್ ಫೈನಾನ್ಷಿಯಲ್ ಸರ್ವಿಸಸ್ ಇದ್ರ ಬಗ್ಗೆ ಜಾಗೃತಿಯನ್ನ ಮೂಡಿಸಿರುವಂಥದ್ದು. ನೆಕ್ಸ್ಟ್, ವೆನ್ ಇಟ್ ಕಮ್ಸ್ ಟು ಇಂಪ್ರೂವ್ಮೆಂಟ್ ಇನ್ ದ ಡಿಜಿಟಲ್ ಫೈನಾನ್ಷಿಯಲ್ ಇನ್ಕ್ಲೂಷನ್, ದಟ್ ಈಸ್ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂಡ್ ದ ಗವರ್ಮೆಂಟ್ ಟು ಪರ್ಸನ್ ಪೇಮೆಂಟ್ಸ್ ಫ್ರಮ್ ದ ಗವರ್ಮೆಂಟ್ ಆಫ್ ಇಂಡಿಯಾ. ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತಂದ್ರೆ ಅರ್ಲಿಯರ್, ಟೇಕ್ ಫಾರ್ ಎಕ್ಸಾಂಪಲ್ LPG ಏನಿದೆಯಲ್ಲ, ಇದಕ್ಕೆ ವಿ ನೋ ದಟ್ the cost of the LPG is around 1000 rupees, but we are going to pay somewhere around 400 to 500 rupees. ಇನ್ನು ಮಿಕ್ಕಿರೋಂಥ 500 rupees ಏನಿದೆಯಲ್ಲ ಅದನ್ನ ಗವರ್ಮೆಂಟ್ ಕೊಡುತ್ತೆ. ಕಾಸ್ಟ್ ಎಷ್ಟಾರು ಇರಲಿ ನೋಡ್ಕೊಳ್ಳಿ. ಇದು 400 to 500 rupees we are going to pay, and remaining subsidized amount will be paid by the government of India. This subsidy 500 ಏನಿದೆಯಲ್ಲ, ಈ 500 earlier it was reaching the shop owner or the dealers. ಮುಂಚೆ ಅವ್ರಿಗೆ ಡೈರೆಕ್ಟ್ ಆಗಿ ಹೋಗ್ತಾ ಇತ್ತು, ಅಲ್ಲಿಂದ ನಾವು ಪಡಿತಾ ಇದ್ವಿ. ಇವಾಗ ಏನಾಗಿದೆ ಅಂತಂದ್ರೆ, ಇಫ್ ಯು ಆರ್ ಯೂಸಿಂಗ್ 12 ಸಿಲಿಂಡರ್ಸ್ ಪರ್ ಇಯರ್, ಆ 12 ಸಿಲಿಂಡರ್ಗೆ ಸಂಬಂಧಪಟ್ಟಂತಹ 500 ರೂಪಾಯಿ ಏನಿದೆಯಲ್ಲ, 12 into 500 will reach the account of the beneficiary directly. That is what we call direct benefit transfer. Earlier the subsidy was reaching the shop owner or the dealer or the industry. Now the benefit is reaching the
ಡೈರೆಕ್ಟ್ಲಿ ರೀಚಿಂಗ್ ದ ಬೆನಿಫಿಷರಿ, ಫಲಾನುಭವಿಗಳು ಏನಿದಾರಲ್ಲ ಅವರ ಖಾತೆಗೆ ನೇರವಾಗಿ ಬರ್ತಾ ಇದೆ. ಇದರಿಂದಾಗಿ ದೇರ್ ಇಸ್ ಇಂಪ್ರೂವ್ಮೆಂಟ್ ಇನ್ ದ ಡಿಜಿಟಲ್ ಫೈನಾನ್ಷಿಯಲ್ ಇನ್ಕ್ಲೂಷನ್ ಇನ್ ಇಂಡಿಯಾ. ಸೊ ದ ಸ್ಕಾಲರ್ಶಿಪ್ನು ಸಹ ನೇರವಾಗಿ ವಿದ್ಯಾರ್ಥಿಗಳ ಅಕೌಂಟಿಗೆ ಟ್ರಾನ್ಸ್ಫರ್ ಆಗ್ತಾ ಇದೆ. ಸಬ್ಸಿಡಿ ಏನಿದೆ ಅದು ಸಹ ಫಲಾನುಭವಿಗಳಿಗೆ ನೇರವಾಗಿ ಟ್ರಾನ್ಸ್ಫರ್ ಆಗ್ತಾ ಇದೆ, ವೆದರ್ ಇಟ್ ಇಸ್ ರಿಲೇಟೆಡ್ ಟು LPG ಆರ್ ಇನ್ ರಿಲೇಷನ್ ಟು ಸಮ್ ಆಫ್ ದ fertilizers. So this is one of the reason for digital improvement in the digital financial inclusion. Then when it comes to the demonetization ನಿಮ್ಗೆ ಗೊತ್ತು, ಪೂರ್ತಿಯಾಗಿ 500 ಮತ್ತೆ 1000 ನೋಟ್ಗಳನ್ನ ಡಿಮಾನಿಟೈಸ್ ಮಾಡಿದಂತ ಸಂದರ್ಭದಲ್ಲಿ there is a increase in the use of ಮೊಬೈಲ್ ವ್ಯಾಲೆಟ್ಸ್, ಪೇಟಿಎಂ ಇರ್ಬೋದು, ಫೋನ್ ಪೇ ಇರ್ಬೋದು, ಅಥವಾ ಅನ್ಯ ಇವೇನಿದೆಯಲ್ಲ ಡಿಜಿಟಲ್ ಫಾರ್ಮ್ಯಾಟ್ ಅಲ್ಲಿ ಪೇಮೆಂಟ್ ಮಾಡೋ ಅಂಥದ್ದು ಎಲ್ಲವೂ ಸಹ ತುಂಬಾ ಕಾರ್ಯರೂಪಕ್ಕೆ ಅಥವಾ ಒಂದು ಮಾನ್ಯತೆಯನ್ನು ಪಡೆದದ್ದು ಈ ಡಿಮಾನಿಟೈಸೇಷನ್ ಆದಂತ ಸಂದರ್ಭದಲ್ಲಿ. ಸೊ ದಿಸ್ ಡಿಮಾನಿಟೈಸೇಷನ್ ಆಲ್ಸೋ ಹೆಲ್ಪ್ಡ್ ಇನ್ ದ ಡಿಜಿಟಲ್ ಫೈನಾನ್ಷಿಯಲ್ ಇನ್ಕ್ಲೂಷನ್. ದೆನ್ ಲಿಮಿಟೇಷನ್ಸ್ ಆಫ್ ದ ಟ್ರೆಡಿಷನಲ್ ಬ್ಯಾಂಕಿಂಗ್ ಸಿಸ್ಟಮ್. ಟ್ರೆಡಿಷನಲ್ ಬ್ಯಾಂಕಿಂಗ್ ಸಿಸ್ಟಮ್ ಅಂತಂದ್ರೆ ಈಗ ಸದ್ಯಕ್ಕಿರಂತಹ ಬ್ಯಾಂಕ್ಸ್ ಏನಿದೆಯಲ್ಲ, ಇದು SBI ಯಾರು ತಗೊಳ್ಳಿ, ಕಾರ್ಪೊರೇಷನ್ ಬ್ಯಾಂಕ್ ಯಾರು ತಗೊಳ್ಳಿ, ಯಾವ ಬ್ಯಾಂಕ್ ಯಾರು ತಗೊಳ್ಳಿ, ದೀಸ್ ಬ್ಯಾಂಕ್ಸ್ ಆರ್ ಕಾಲ್ಡ್ ಆಸ್ ಎ ಬ್ರಿಕ್ ಅಂಡ್ ಮಾರ್ಟರ್ ಬಿಸ್ನೆಸ್ ಬ್ಯಾಂಕ್ಸ್ ಅಂತೇಳಿ ಕರಿತೀವಿ. ಏನಂತಂದ್ರೆ ಅಲ್ಲಿ ಹೋಗಿ ಒಂದು ಬಿಲ್ಡಿಂಗ್ ನ ಕಟ್ಟಿ ಆ ಬಿಲ್ಡಿಂಗ್ ನಲ್ಲಿ ಸೇವೆಗಳನ್ನ ಕೊಡುವಂಥದ್ದು. ಯಾವುದೋ ಒಂದು ಹಳ್ಳಿ ಇರುತ್ತೆ, ರೂರಲ್ ಏರಿಯಾ, ಇನ್ ದಟ್ ರೂರಲ್ ಏರಿಯಾ ಐದರ್ ಎನಿ ಆಫ್ ದ ಬ್ಯಾಂಕ್ ವಿಲ್ ಗೋ ದೇರ್ ಅಂಡ್ ವಿಲ್ ಬಿಲ್ಡ್ ದ ಬಿಲ್ಡಿಂಗ್ ಅಂಡ್ ದೇ ವಿಲ್ ಡೆಪ್ಲಾಯ್ ದ ಎಂಪ್ಲಾಯ್ಮೆಂಟ್ಸ್. ಅಲ್ಲಿಗೆ ಜನರನ್ನ ಕಳಿಸಿ ಅಥವಾ ಅಧಿಕಾರಿಗಳನ್ನ ಕಳಿಸಿ ಅಲ್ಲಿಂದ ಜನರಿಗೆ ಸೇವೆಯನ್ನ ಕೊಡಬೇಕಾಗಿತ್ತು. ಸೊ ಈ ಒಂದು ಕೆಲಸ ಏನಿದೆಯಲ್ಲ, ದಿಸ್ ಟ್ರೆಡಿಷನಲ್ ಮೆಥಡ್ ಆಫ್ ಬ್ಯಾಂಕಿಂಗ್ ವಾಸ್ ನಾಟ್ ಪಾಸಿಬಲ್ ಆರ್ ಇಟ್ ವಾಸ್ ನಾಟ್ ಪ್ರಾಫಿಟಬಲ್ ಇನ್ ದ ರೂರಲ್ ಏರಿಯಾಸ್ ಬಿಕಾಸ್ ಆಫ್ ದ digital financial services, or because of the improvement in the increase in the penetration of the mobile phone and other digital equipments, the services been reaching the rural area in a better manner compared to the ಟ್ರೆಡಿಷನಲ್ ಬ್ಯಾಂಕಿಂಗ್ ಸಿಸ್ಟಮ್. ಟ್ರೆಡಿಷನಲ್ ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲಿ ನಾವು ಸಂಪೂರ್ಣವಾಗಿ ಎಲ್ಲರನ್ನೂ ಅಲ್ಲಿಗೆ ತಗೊಂಡೋಗಿ ಎಕ್ವಿಪ್ಮೆಂಟ್ಸ್ನ ಅಲ್ಲಿಗೆ ಇನ್ಸ್ಟಾಲ್ ಮಾಡಿ, ಏಕೆಂತಂದ್ರೆ ಅಲ್ಲಿ ಪವರ್ ವ್ಯವಸ್ಥೆ ಇರೋದಿಲ್ಲ ಅಥವಾ ಏನೋ ಒಂದು ರೋಡಿನ ವ್ಯವಸ್ಥೆ ಇರೋದಿಲ್ಲ, ಅಂತ ಕಡೆ ನಾವೆಲ್ಲರೂ ಇಡೀ ಬ್ಯಾಂಕ್ನ ನಾವು ಅಲ್ಲಿಗೆ ಮೂವ್ ಮಾಡಬೇಕು ಅಂತಂದ್ರೆ ಇಟ್ ಈಸ್ ನಾಟ್ ಪ್ರಾಫಿಟಬಲ್ ಅಂಡ್ ಇಟ್ ಈಸ್ ನಾಟ್ ಎಕನಾಮಿಕಲ್. ಸೊ ಓವರ್ ದ ಡಿಜಿಟಲ್ ಫಾರ್ಮ್ಯಾಟ್ ಬೈ ಯೂಸಿಂಗ್ ದ ನೆಟ್ ಬ್ಯಾಂಕಿಂಗ್ ಆರ್ ದ ಮೊಬೈಲ್ ಬ್ಯಾಂಕಿಂಗ್ ಆರ್ ಟು ದ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಆರ್ ಸಮ್ ಅದರ್ ಎಕ್ವಿಪ್ಮೆಂಟ್ಸ್, ಡಿಜಿಟಲ್ ಎಕ್ವಿಪ್ಮೆಂಟ್ಸ್ ನ ಬಳಸಿ ನಾವು ಇಲ್ಲಿರುವಂತ ಹಳ್ಳಿಗಾಡಿನಲ್ಲಿರುವಂತ ಜನರಿಗೆ ಫೈನಾನ್ಷಿಯಲ್ ಸರ್ವಿಸಸ್ ನ ಕೊಡಬಹುದು. ಸೊ ದಿಸ್ ಇಸ್ ದ by using the digital equipments we can come over the limitations of the traditional banking system. Next come to ಫಿನ್ಟೆಕ್ ರೆವಲ್ಯೂಷನ್. ಫಿನ್ಟೆಕ್ ರೆವಲ್ಯೂಷನ್ ಅಂತಂದ್ರೆ ಫೈನಾನ್ಷಿಯಲ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತಹ ಕ್ರಾಂತಿ ಅಂತ ಅಷ್ಟೇ, ಬಿಟ್ರೆ ಏನಿಲ್ಲ. ಫೈನಾನ್ಷಿಯಲ್ ಅಂತಂದ್ರೆ ಹಣಕಾಸಿಗೆ ಅಥವಾ ಆರ್ಥಿಕ ವಿಚಾರಗಳಿಗೆ ಸಂಬಂಧಪಟ್ಟಂಥದ್ದು. ಇಟ್ ಲೆಡ್ ಬೈ ಹೋಸ್ಟ್ ಆಫ್ ಪ್ಲೇಯರ್ಸ್ ಇನ್ಕ್ಲೂಡಿಂಗ್ ದ ಕಮರ್ಷಿಯಲ್ ಬ್ಯಾಂಕ್ಸ್, ಟೆಲಿಕಮ್ಯುನಿಕೇಶನ್ ಫರ್ಮ್ಸ್, ಪೇಮೆಂಟ್ ಬ್ಯಾಂಕ್ಸ್ ಅಂಡ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಸ್ ಅಂಡ್ ಫೈನಾನ್ಷಿಯಲ್ ಟೆಕ್ನಾಲಜಿ ಕಂಪನೀಸ್. ಸೊ ಎಲ್ಲಾ ಕಂಪನಿಗಳು ಅಥವಾ ಎಲ್ಲಾ ಬ್ಯಾಂಕ್ಗಳು ಏನಿದೆಯಲ್ಲ, ಆ ಎಲ್ಲಾ ಬ್ಯಾಂಕ್ಗಳು ಇವತ್ತಿನ ದಿವಸ ಅವ್ರದ್ದು ಒಂದೊಂದು ಆ್ಯಪ್ ಇದೆ. ವೆದರ್ ಇಟ್ ಇಸ್ ರಿಲೇಟೆಡ್ ಟು ICICI ಬ್ಯಾಂಕ್, SBI ಬ್ಯಾಂಕ್ ಅಥವಾ ಬೇರೆ ಯಾವ್ದಾರ ಬ್ಯಾಂಕ್ ನ ತಗೊಳ್ಳಿ, ಎಲ್ಲಾ ಬ್ಯಾಂಕ್ಗೂ ತನ್ನದೇ ಆದಂತಹ ಒಂದು ಆ್ಯಪ್ ಇದೆ. ಆ ಆ್ಯಪ್ ಮುಖಾಂತರ ದೇ ಆರ್ ಗೋಯಿಂಗ್ ಟು ಗಿವ್ ದ ಸರ್ವಿಸಸ್. ಅದು ಯಾಕೆ ಸಾಧ್ಯವಾಯಿತು ಅಂತಂದ್ರೆ ಇಟ್ ವಾಸ್ ಬಿಕಾಸ್ combined work of the commercial banks and the telecommunication. Next come to issues with the digital financial inclusion. Issues with the digital financial inclusion. ಇದು ಏನಾಗಬಹುದು, ಇದರಿಂದ ನೆಗೆಟಿವ್ಸ್ ಏನಿದೆ, ಯಾವ ಸೊಸೈಟಿಗೆ ಅದು ಅನುಕೂಲ ಆಗುತ್ತೆ, ಯಾರಿಗೆ ಅನಾನುಕೂಲ ಆಗುತ್ತೆ ಅಂತೇಳಿ ನೋಡೋಣ. Can decrease the financial inclusion. On one side, the digital financial services increase the financial inclusion, but somehow it will decrease the financial inclusion also. ಯಾವ ರೀತಿ ಅಂತ ಹೇಳಿ ಹೇಳ್ತಾರೆ ನೋಡಿ. Digital finance service providers may focus their marketing towards the high income customers rather towards the low income customers if they believe that the latter cannot afford the associated fees. This could lead to lower financial inclusion for the poor and low income customers. So ಇದರ ಅರ್ಥ ಏನು ಅಂತಂದ್ರೆ, ಯಾವುದೇ ಕಮರ್ಷಿಯಲ್ ಬ್ಯಾಂಕ್ ಇರಲಿ, ಆ ಕಮರ್ಷಿಯಲ್ ಬ್ಯಾಂಕ್ ವಿಲ್ ಲುಕ್ ಫಾರ್ ದ ಪ್ರಾಫಿಟ್. ಆ ಪ್ರಾಫಿಟ್ ಎಲ್ಲಿ ಜಾಸ್ತಿ ಇದೆ ಅಂತಂದ್ರೆ ಅರ್ಬನ್ ಏರಿಯಾದಲ್ಲಿ ಇದೆ ಅಥವಾ ಹೈ ವ್ಯಾಲ್ಯೂ ಕಸ್ಟಮರ್ಸ್ ಹತ್ರ ಇರುತ್ತೆ. When you come to the rural area, there you are not going to find the ಹೈ ವ್ಯಾಲ್ಯೂ ಕಸ್ಟಮರ್ಸ್. ಇಲ್ಲಿ ನಿಮಗೆ ಸಂಪೂರ್ಣವಾಗಿ ಶ್ರೀಮಂತರು ಕಂಡಿಲ್ಲ ಅಂತಂದ್ರೆ ಅಥವಾ ಅತಿ ಹೆಚ್ಚಿನ ದುಡ್ಡನ್ನ ನಿಮ್ಮಲ್ಲಿ ಇನ್ವೆಸ್ಟ್ ಮಾಡೋರು ಕಂಡಿಲ್ಲ ಅಂತಂದ್ರೆ, ದೆನ್ ದ ಬ್ಯಾಂಕ್ಸ್ ವಿಲ್ ನಾಟ್ ಬಿ ಇಂಟ್ರೆಸ್ಟೆಡ್ ಇನ್ ದ ರೂರಲ್ ಏರಿಯಾಸ್. ದೇ ವಿಲ್ ಕಾನ್ಸಂಟ್ರೇಟ್ ಆನ್ ದ ಅರ್ಬನ್ ಏರಿಯಾಸ್. ಸೊ where they are getting the highest profit, this digital financial services might be directed towards the urban India where they are going to get the highest profit rather than the rural India. In some indirectly, the digital financial services can also result in decrease in the financial inclusion if they go for the
if they consider the profit as the criteria. Come to regulatory framework. The regulation of the payments in the digital finance in India can be complex web of institutions and rule setting bodies. So ಎಷ್ಟು ಜನ ಇದನ್ನ ರೆಗ್ಯುಲೇಟ್ ಮಾಡ್ತಾ ಇದ್ದಾರೆ ಡಿಜಿಟಲ್ ಫೈನಾನ್ಸ್ ಸರ್ವಿಸಸ್ ನ ಅಂತೇಳಿ ನೋಡಿದ್ರೆ, ಡಿಜಿಟಲ್ ಫೈನಾನ್ಷಿಯಲ್ ರೆಗ್ಯುಲೇಟರ್ ಇನ್ ಇಂಡಿಯಾ RBI is responsible for regulating payments and banks and for overall financial stability. So banks are directly regulated by RBI. ಇದು ನಮಗೆ ಗೊತ್ತಿರೋಂಥ ವಿಚಾರ. Ministry of Finance has traditionally run the government financial inclusion programs and is responsible for Pradhan Mantri Jan Dhan Yojana. So financial inclusion programs ಯಾರಿಗೆ ಸಂಬಂಧಪಟ್ಟಿರೋದು ಅಂತಂದ್ರೆ ಇಟ್ಸ್ ರಿಲೇಟೆಡ್ ಟು ಮಿನಿಸ್ಟ್ರಿ ಆಫ್ ಫೈನಾನ್ಸ್. ದೇರ್ ಶುಡ್ ಬಿ ಕೋಆರ್ಡಿನೇಷನ್ ಬಿಟ್ವೀನ್ ದ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅಂಡ್ ದ RBI ವೆನ್ ಇಟ್ ಕಮ್ಸ್ ಟು ದ ಫೈನಾನ್ಷಿಯಲ್ ಇನ್ಕ್ಲೂಷನ್ ಪ್ರೋಗ್ರಾಮ್ಸ್. ಫೈನಾನ್ಷಿಯಲ್ ಇನ್ಕ್ಲೂಷನ್ ಪ್ರೋಗ್ರಾಮ್ಸ್ ಅಂತಂದ್ರೆ to make sure that each and every financial services available in the urban India and in the rural India are to everyone in India. So when it comes to the communication, ಮೊಬೈಲ್ ಸೆಕ್ಟರ್ ಏನಿದೆಯಲ್ಲ, ನೆಟ್ ಬ್ಯಾಂಕಿಂಗ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಸಂಬಂಧಪಟ್ಟಂಗೆ ದ ಟ್ರಾಯ್ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ, ದ ಕಮ್ಯುನಿಕೇಶನ್ ರೆಗ್ಯುಲೇಟರ್ ಅಡ್ವೈಸರ್ಸ್ ಆನ್ ಡೇಟಾ KYC ಅಂಡ್ ಡಿಜಿಟಲ್ ಪೇಮೆಂಟ್ ಸಿಸ್ಟಮ್. ಇದಕ್ಕೆ ಸಂಬಂಧಪಟ್ಟಂಗೆ ಇಟ್ ಶುಡ್ ಬಿ ಕನ್ಸಲ್ಟೆಡ್ by TRAI. So the digital any of the company which is providing the digital financial services, it will be regulated by TRAI also. When it comes to other Ministry of Electronics and Information Technology coordinates the government's Digital India initiatives. Digital India initiatives Digishala irbodu, Digi Jagruti irbodu, ಅಥವಾ whatever issues related with the information or the digital initiatives of the government of India, it comes under the Ministry of Information Technology and the Electronics. So there should be coordination among the two ministry and other regulatory authorities. One is the RBI and then is the TRAI. So these four organizations are regulating the digital finance in India. So ಎಲ್ಲೋ ಒಂದು ಕಡೆ coordination miss ಆಯಿತು ಅಂತಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಈಸಿಯಾಗಿ ಇಂಪ್ಲಿಮೆಂಟ್ ಆಗೋದಿಲ್ಲ. This is what this article is. Come to next topic, there is draft e-commerce rules 2019. The Ministry of Consumer Affairs recently introduced draft e-commerce guidelines for the consumer protection 2019. The aim to prevent fraud, check unfair trade practices to ensure level playing field for e-commerce firms and their brick and mortar counterparts and protecting the legitimate rights and interests of the consumers. So before we enter into this topic, just understand the keywords. What do you understand by the word commerce? Commerce ಅಂತಂದ್ರೆ ವಾಣಿಜ್ಯ ಅಥವಾ ವ್ಯಾಪಾರ ವಹಿವಾಟು ಅಂತೇಳಿ ಸಿಂಪಲ್ ಮೀನಿಂಗ್ ಇರೋಂಥದ್ದು. ವ್ಯಾಪಾರ ಅಥವಾ ವಹಿವಾಟು ಅಂತಂದ್ರೆ ದೇರ್ ವಿಲ್ ಬಿ ಎಕ್ಸ್ಚೇಂಜ್ ಆಫ್, ಇನ್ ಕಾಮರ್ಸ್ ಮೀನ್ಸ್ ದೇರ್ ವಿಲ್ ಬಿ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್. ಸೊ ದೇರ್ ವಿಲ್ ಬಿ ದ ಆಕ್ಟಿವಿಟೀಸ್ ಆಫ್ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ವಿಲ್ ಹ್ಯಾಪನ್ ಅಂತ, ಕೊಡುವಂತಹ ಕೊಳ್ಳುವಂತಹ ಒಂದು ಚಟುವಟಿಕೆ ನಡೆಯುತ್ತೆ ಅಂತ. ದಟ್ ಈಸ್ ವಾಟ್ ವಿ ಕಾಲ್ ಕಾಮರ್ಸ್. ವೆನ್ ಇಟ್ ಕಮ್ಸ್ ಟು ದ ಇ-ಕಾಮರ್ಸ್ ಮೀನ್ಸ್ ಎಲೆಕ್ಟ್ರಾನಿಕ್ ಕಾಮರ್ಸ್. ಕೊಡುವಂತಹ ಕೊಳ್ಳುವಂತಹ ಕಾರ್ಯಗಳು ನಡೀತವೆ, ಬಟ್ ಇಟ್ ವಿಲ್ ಹ್ಯಾಪನ್ ಓವರ್ ದ ಪ್ಲಾಟ್ಫಾರ್ಮ್ ಆಫ್ ಇಂಟರ್ನೆಟ್ ಬೈ ಯೂಸಿಂಗ್ ದ ಡಿಜಿಟಲ್ ಎಕ್ವಿಪ್ಮೆಂಟ್ಸ್. ಸೊ ಇಂಟರ್ನೆಟ್ ಬಳಕೆಯಿಂದ ಮತ್ತು ಡಿಜಿಟಲ್ ಎಕ್ವಿಪ್ಮೆಂಟ್ಸ್ ಬಳಕೆಯಿಂದ ನಾವು ವ್ಯಾಪಾರ ವಹಿವಾಟನ್ನ ಕೊಡುವ ಮತ್ತು ಕೊಳ್ಳುವಂತ ಕಾರ್ಯಕ್ರಮವನ್ನು ಮಾಡಿದ್ರೆ ದಟ್ ಇಸ್ ವಾಟ್ ವಿ ಕಾಲ್ ಇ-ಕಾಮರ್ಸ್. ಇನ್ ದ ಎಲೆಕ್ಟ್ರಾನಿಕ್ ಕಾಮರ್ಸ್, ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಕ್ಟಿವಿಟೀಸ್ ವಿಲ್ ಹ್ಯಾಪನ್ ಓವರ್ ದ ಪ್ಲಾಟ್ಫಾರ್ಮ್ ಆಫ್ ಇಂಟರ್ನೆಟ್ ಬೈ ಯೂಸಿಂಗ್ ದ ಡಿಜಿಟಲ್ ಎಕ್ವಿಪ್ಮೆಂಟ್ಸ್. ಸೊ ಇದಿರಂಥದ್ದು. ವೈ ಇಟ್ ವಾಸ್ ಇನ್ ನ್ಯೂಸ್. ಇದು ಯಾಕೆ ನ್ಯೂಸಿಗೆ ಬಂತು ಅಂತಂದ್ರೆ, ನಿಮಗೆ ಒಂದು ಏನಂತಂದ್ರೆ ಟ್ರೇಡ್ ಅಸೋಸಿಯೇಷನ್ ಅಥವಾ ಟ್ರೇಡ್ ಅಸೋಸಿಯೇಷನ್ ಏನಿದೆ ಇಂಡಿಯಾದಲ್ಲಿ, ಈ ಅಸೋಸಿಯೇಷನ್ ಒಂದು ಕಂಪ್ಲೇಂಟ್ ಮಾಡ್ತು. ಯಾವ್ದ್ರ ಬಗ್ಗೆ ಕಂಪ್ಲೇಂಟ್ ಮಾಡ್ತು ಅಂತಂದ್ರೆ, ಫ್ಲಿಪ್ಕಾರ್ಟ್ ಇರ್ಬೋದು ಅಥವಾ ಅಮೆಝಾನ್ ಇರ್ಬೋದು, ದೇ ಆರ್ ಯೂಸಿಂಗ್ ದ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್ ಟು ಗೆಟ್ ದ ಬಿಸ್ನೆಸ್. ಯಾಕೆ ಅಂತಂದ್ರೆ ಫ್ಲಿಪ್ಕಾರ್ಟ್ ಅಥವಾ ಅಮೆಝಾನ್ದು ಬಿಗ್ ಬಿಲಿಯನ್ ಡೇಸ್ ಅಥವಾ ಅವ್ರದ್ದು ಯಾವ್ದಾದ್ರು ಒಂದು ಸೇಲ್ದು ಆಫರ್ ಏನಾರ ಇಟ್ಟರೆ ಒಂದ್ ದಿವಸ 2 ದಿವಸ, ನಿಮಗೂ ಗೊತ್ತಿದೆ, ಎಲ್ಲರೂ ನೋಡಿರ್ತೀರಾ, ಅಂತ ಸಂದರ್ಭದಲ್ಲಿ ದೇ ಹ್ಯಾವ್ ಎನ್ಮಾಸ್ ದ ಅಮೌಂಟ್ ಆಫ್ 20,000 crore. ಒಂದು ದಿನ ಅಥವಾ 2 ದಿನದಲ್ಲಿ 20,000 30,000 ಕೋಟಿನ ದುಡಿತಾ ಇದ್ದಾರೆ ಅಂತಂದ್ರೆ ದೇರ್ ಆರ್ ಸಮ್ ಡೌಟ್ಸ್ ವಿತ್ ರೆಸ್ಪೆಕ್ಟ್ ಟು ದ ಪ್ರಾಡಕ್ಟ್ಸ್. ಸೊ ದೇ ಆರ್ ಸೆಲ್ಲಿಂಗ್ ದ ಫ್ರಾಡ್ ಪ್ರಾಡಕ್ಟ್ಸ್ ಆರ್ ದೇ ಆರ್ ಸೆಲ್ಲಿಂಗ್ ದ they are selling the duplicate products by using the fraud methods. ಫ್ರಾಡ್ ಮೆಥಡ್ಸ್ ಯಾವುದು ಅಂತಂದ್ರೆ ಡಿಸ್ಕೌಂಟ್ನ ಜಾಸ್ತಿ ಕೊಡ್ತಾ ಇರೋಂಥದ್ದು, ಅಥವಾ ಡೂಪ್ಲಿಕೇಟ್ ಪ್ರಾಡಕ್ಟ್ಸ್ನ ಒರಿಜಿನಲ್ ಪ್ರಾಡಕ್ಟ್ ಅಂತೇಳಿ ಮಾರ್ತಾ ಇರೋಂಥದ್ದು, ಅಥವಾ ಪ್ರೈಸಿಂಗ್ ಅಲ್ಲೇ ಸಮಸ್ಯೆ ಇರುತ್ತೆ. ಆ ಪ್ರೈಸಿಂಗ್ ಏನಂತ ಕರೀತಾರೆ ಅಂತಂದ್ರೆ ಪ್ರೆಡೇಟರಿ ಪ್ರೈಸಿಂಗ್ ಅಂತ. ಪ್ರೆಡೇಟರಿ ಪ್ರೈಸಿಂಗ್ ಅಂತಂದ್ರೆ ಅಪೋಸಿಷನ್ ಅಥವಾ ಕಾಂಪಿಟೇಟರ್ ಯಾರು ಇರ್ತಾರೆ ಅವರನ್ನ ಸಂಪೂರ್ಣವಾಗಿ ನಾಶ ಮಾಡಬೇಕು ಅಂತಲೇ ಯು ಆರ್ ಗೋಯಿಂಗ್ ಟು set the price. That is what we call predatory pricing. The trade unions or the trade association complained about the Flipkart and Amazon regarding their methods of selling and the pricing, whatever they are discount they are giving, and predatory pricing. Based on this only, Ministry of Consumer Affairs designed a draft to protect the interests of the
ಟ್ರೇಡರ್ಸ್ ಬ್ರಿಕ್ ಅಂಡ್ ಮಾರ್ಟರ್ ಕೌಂಟರ್ ಪಾರ್ಟ್ಸ್ ಅಂತಂದ್ರೆ ಯಾರು ಶಾಪ್ ಓನರ್ಸ್ ಅಥವಾ ಈಗ ರೆಗ್ಯುಲರ್ ಟ್ರೆಡಿಷನಲ್ ಟ್ರೇಡರ್ಸ್ ಏನಿರೋದಲ್ಲ ಅವ್ರನ್ನ, ಮತ್ತೆ ಇ ಕಾಮರ್ಸ್ ಫರ್ಮ್ಸ್ ನ, ಅಂಡ್ ಟು ಪ್ರೊಟೆಕ್ಟ್ ದ ಲೆಜಿಟಿಮೇಟ್ ರೈಟ್ಸ್ ಆಫ್ ದ ಕನ್ಸ್ಯೂಮರ್ಸ್, ಟು ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ದ ಇ ಕಾಮರ್ಸ್ ಫರ್ಮ್ಸ್, ಟು ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ದ ಟ್ರೆಡಿಷನಲ್ ಟ್ರೇಡರ್ಸ್ ಅಂಡ್ ಟು ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ದ ಕನ್ಸ್ಯೂಮರ್ಸ್ ದಿಸ್ ಡ್ರಾಫ್ಟ್ ಬಿನ್ ಫಾರ್ಮ್. ಹಾಗಾದ್ರೆ ಇ ಕಾಮರ್ಸ್ ಇದರಲ್ಲಿ ಎರಡು ತರ ಬರ್ತದೆ. ಆ ಇ ಕಾಮರ್ಸ್ ಸ್ವಲ್ಪ ನೋಡಿ, ಇದು ಡಿಫ್ರೆನ್ಸ್ ಇರೋಂಥದ್ದು. ಇ ಕಾಮರ್ಸ್ ನಲ್ಲಿ ಎರಡು ತರ ಇದೆ. ಒನ್ ಈಸ್ ಬೇಸ್ಡ್ ಆನ್ ದ ಇನ್ವೆಂಟರಿ ಮೆಥಡ್ ಅಂಡ್ ದ ಅದರ್ ಒನ್ ಈಸ್ ಬೇಸ್ಡ್ ಆನ್ ದ ಮಾರ್ಕೆಟ್ ಪ್ಲೇಸ್ ಮೆಥಡ್. ಇನ್ ದ ಇನ್ವೆಂಟರಿ ಮೆಥಡ್ ದ ಕಂಪನಿ ವಿಲ್ ಹ್ಯಾವ್ ದ ಓನರ್ಶಿಪ್ ಆಫ್ ಎ ಫರ್ಮ್ ಅಂಡ್ ಇಟ್ ವಿಲ್ ಹ್ಯಾವ್ ದ ಗೂಡ್ಸ್ ಅಂಡ್ ಪ್ರಾಡಕ್ಟ್ಸ್ ವಿತ್ ದಟ್. ಅದರ ಬಳಿನಲ್ಲೇನೆ ಗೂಡ್ಸ್ ಅಂಡ್ ಪ್ರಾಡಕ್ಟ್ಸ್ ಸರ್ವಿಸಸ್ ಇದ್ದೇ ಇರುತ್ತೆ. ತನ್ನ ಉತ್ಪನ್ನಗಳನ್ನ ತಾನೇ ಮಾರ್ಕೊಂತಾ ಇರುತ್ತೆ. ದಟ್ ಈಸ್ ವಾಟ್ ವಿ ಕಾಲ್ ಇನ್ವೆಂಟರಿ ಮೆಥಡ್. ಈಗ ನೀವು ಬಿಗ್ ಬಾಸ್ಕೆಟ್ ಅನ್ನು ಏನಾರು ಬಳಸ್ತಾ ಇದ್ರೆ, ಆ ಬಿಗ್ ಬಾಸ್ಕೆಟ್ ಅಲ್ಲಿ ನೀವು ತರಕಾರಿ ಅಥವಾ ಏನಾರು ತರಿಸ್ಕೊಂಡ್ರೆ ಅಥವಾ ಬೇರೆ ಯಾವ್ದಾದ್ರು ವಸ್ತುಗಳನ್ನ ಗ್ರಾಸರಿನ ತರಿಸ್ಕೊಂಡ್ರೆ, ಆನ್ ದೋಸ್ ಗ್ರಾಸರೀಸ್ ದ ಪ್ಯಾಕೇಜಿಂಗ್ ವಿಲ್ ಬಿ ಡನ್ ಬೈ ದ ಬಿಗ್ ಬಾಸ್ಕೆಟ್. ದಟ್ ಶೋಸ್ ದಟ್ ಇಟ್ ಹ್ಯಾಸ್ ಇಟ್ಸ್ ಓನ್ ಇನ್ವೆಂಟರಿ ಆರ್ ದ ಪ್ರಾಡಕ್ಟ್. ಇಟ್ಸ್ ದ ಓನರ್ ಆಫ್ ಸರ್ಟೈನ್ ಗೂಡ್ಸ್ ಅಂಡ್ ಸರ್ವಿಸಸ್. ಅದೇನೆ ಕೆಲವೊಂದು ಅಂಶಗಳನ್ನ ಬಿಗ್ ಬಾಸ್ಕೆಟ್ ಇಂದಲೇ ತರಿಸ್ಕೊಂತೀರಾ ನೀವು. ದಟ್ ವಿಲ್ ಬಿ ಅದ್ರ ಮೇಲೆ ನೆಸ್ಲೆ ಅಂತ ಬರ್ದಿರ್ಬೋದು ಅಥವಾ ಬ್ರೂ ಅಂತೇಳಿ ಕಾಫಿ ಪೌಡರ್ ತರಿಸಬಹುದು. ಬಟ್ ಅದ್ರ ಮೇಲೆ ಯಾವುದೇ ಕಾರಣಕ್ಕೂ ಬಿಗ್ ಬಾಸ್ಕೆಟ್ ನ ಸಿಂಬಲ್ ನ ಹಾಕಿರೋದಿಲ್ಲ. ದೋ ಇಟ್ ಇಸ್ ಬೀನ್ ಡೆಲಿವರ್ಡ್ ಬೈ ದ ಬಿಗ್ ಬಾಸ್ಕೆಟ್, ಬಟ್ ಇಟ್ ವಿಲ್ ಡಸಂಟ್ ಹ್ಯಾವ್ ದ ಮಾರ್ಕಿಂಗ್ ಆಫ್ ಬಿಗ್ ಬಾಸ್ಕೆಟ್. ಅದೇನ್ ತೋರಿಸುತ್ತೆ ಅಂತಂದ್ರೆ ಇಟ್ ಈಸ್ ಬೀನ್ ಟೇಕನ್ ಬೈ ದ some other company and they are selling it anta. So when it comes to inventory, the company or the e-commerce firm should have the ownership of the products, goods and services ಅದರ ಬಳಿ ಇರಬೇಕು. ಈಗ ನೀವು ಓಲಾನ ತಗೊಳ್ಳಿ. ಆ ಓಲಾದಲ್ಲಿ ಎರಡು ತರ ಇದೆ. ಒಂದು ವೈಟ್ ಕಲರ್ ಕಾರ್ ಇದೆ. ಆ ವೈಟ್ ಕಲರ್ ಕಾರ್ ಅಲ್ಲಿ ಬಂಪರ್ ಹತ್ರ ಗ್ರೀನ್ ಕಲರ್ ಪೇಂಟ್ ಹೊಡೆದಿರ್ತಾರೆ. ನೀವು ಅದನ್ನ ನೋಡಿದ್ರೆ ದಟ್ ಇಸ್ ನಿಸಾನ್ ಕಾರ್ ಅಥವಾ ಮೈಕ್ರೋ ಅಂತೇಳಿ ಬರುತ್ತೆ ಸೆಕ್ಷನ್. ದಟ್ ವಿಲ್ ಬಿ ಅಂಡರ್ ದ ಓನರ್ಶಿಪ್ ಆಫ್ ದ ಓಲಾ. ಆ ಓಲಾದವರೇನೆ ಅದನ್ನ ಅದರದ್ದು ಸಂಪೂರ್ಣ ಹೊಣೆ ಏನಿದೆ ಅದು ಓಲಾಗೆ ಸಂಬಂಧಪಟ್ಟಿರೋಂಥದ್ದು. ಓಲಾದವರು ಡ್ರೈವರ್ನ ರಿಕ್ರೂಟ್ ಮಾಡ್ತಾರೆ, ಡ್ರೈವರ್ಗೆ ರಿಕ್ರೂಟ್ ಮಾಡಿ ಆ ಕಾರ್ನ ಕೊಡ್ತಾರೆ ಅಂಡ್ ಈಸ್ ಗೋಯಿಂಗ್ ಟು ಪೇ ದೆಮ್ ಬ್ಯಾಕ್. ಇದು ಇರೋಂಥದ್ದು. ಹಾಗೇನೆ ಬೇರೆ ಆ ಒಂದು ವೈಟ್ ಕಾರು ಗ್ರೀನ್ ಬಂಪರ್ ಇಲ್ದಲೇನೆ ಬೇರೆ ಇನ್ನೊಂದು ಕಾರ್ಗಳೆಲ್ಲ ಇದಾವೆ. ದಟ್ ವಿಲ್ ಬಿ ಆ ಕಾರ್ಗಳು ಓನರ್ಶಿಪ್ ಓಲಾ ಹತ್ರ ಇರೋದಿಲ್ಲ, ಬಟ್ ದೇ ವಿಲ್ ವರ್ಕ್ ಫಾರ್ ದ ಓಲಾ. ವೆನ್ ಇಟ್ ಕಮ್ಸ್ ಟು ದ ನಿಸಾನ್ ಕಾರ್ ವಿತ್ ದ ಗ್ರೀನ್ ಬಂಪರ್, ದಟ್ ಈಸ್ ಅಂಡರ್ ದ ಓನರ್ಶಿಪ್ ಆಫ್ ಓಲಾ. That is what we call inventory method. When the e-commerce company will have the ownership. ಇದು ಇರೋಂಥದ್ದು. ಇದನ್ನ ಇನ್ವೆಂಟರಿ ಮೆಥಡ್ ಅಂತ ಹೇಳಿ ಕರಿತೀವಿ. ವೆನ್ ಇಟ್ ಕಮ್ಸ್ ಟು ದ ಮಾರ್ಕೆಟ್ ಪ್ಲೇಸ್, ಇನ್ ದಿಸ್ ಇ-ಕಾಮರ್ಸ್ ಫರ್ಮ್ ಆರ್ ದ ಕಂಪನಿ ವಿಲ್ ನಾಟ್ ಹ್ಯಾವ್ ದ ಓನರ್ಶಿಪ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್. ಇದರ ಬಳಿ ಯಾವುದೇ ಪ್ರಾಡಕ್ಟ್ಸ್ ಇರಲ್ಲ. ಇವ್ರೇನ್ ಮಾಡ್ತಾರೆ ಅಂತಂದ್ರೆ ದೇ ವಿಲ್ ಗಿವ್ ದ ಪ್ಲಾಟ್ಫಾರ್ಮ್. ದೇ ವಿಲ್ ಗಿವ್ ದ ಪ್ಲಾಟ್ಫಾರ್ಮ್ ಆರ್ ಲಿಂಕ್ ಬಿಟ್ವೀನ್ ದ ಸೆಲ್ಲರ್ ಅಂಡ್ ದ ಬೈಯರ್. ಯಾರು ಕೊಳ್ಳುವಂತವ್ರು ಮತ್ತೆ ಮಾರುವಂತವ್ರು ಇರ್ತಾರಲ್ಲ ಅವರ ಮಧ್ಯೆ ಒಂದು ಪ್ಲಾಟ್ಫಾರ್ಮ್ ನ ಅಥವಾ ಲಿಂಕ್ ಅನ್ನ ಎಸ್ಟಾಬ್ಲಿಷ್ ಮಾಡಿಕೊಡುವಂತಹ ಕಂಪ್ನೀಸ್ ಇದಾವೆ. ಈಗ ನಿಮ್ಗೆ ಫ್ಲಿಪ್ಕಾರ್ಟ್ ಇರ್ಬೋದು. ಫ್ಲಿಪ್ಕಾರ್ಟ್ ಬಳಿ ಯಾವುದೇ ಒಂದು ಕಂಪ್ನಿ ಇಲ್ಲ. ದೇ ಡಸಂಟ್ ಹ್ಯಾವ್ ಆರ್ ದೇ ಡಸಂಟ್ ಓನ್ ಎನಿ ಆಫ್ ದ ಗೂಡ್ಸ್ ಅಂಡ್ ಸರ್ವಿಸಸ್, ಬಟ್ ದೇ ವಿಲ್ ಪ್ರೊವೈಡ್ ದ ಮಾರ್ಕೆಟ್ ಪ್ಲೇಸ್ ಫಾರ್ ದ ಬೈಯರ್ಸ್ ಅಂಡ್ ದ ಸೆಲ್ಲರ್ಸ್. ವೆನ್ ಇಟ್ ಕಮ್ಸ್ ಟು ಅಮೆಜಾನ್, ಇಫ್ ದೇ ಡಸಂಟ್ ಹ್ಯಾವ್ ಎನಿ ಆಫ್ ದ ಪ್ರಾಡಕ್ಟ್ಸ್ ಅಥವಾ ಅವ್ರ ಹತ್ರ ಗೂಡ್ಸ್ ಅಂಡ್ ಸರ್ವಿಸಸ್ ಇಲ್ಲ, ಬಟ್ ದೇ ಆರ್ ಗೋಯಿಂಗ್ ಟು ಗಿವ್ ದ ಪ್ಲಾಟ್ಫಾರ್ಮ್, ಅಸೈನ್ ದ ಪ್ಲಾಟ್ಫಾರ್ಮ್. ವೆನ್ ಇಟ್ ಕಮ್ಸ್ ಟು ಓಲಾದರೆ ತಗೊಳ್ಳಿ. ಆ ಓಲಾದಲ್ಲಿ ಎರಡು ತರ ಇದೆ ಅಂತ ಹೇಳಿದೆ. ಆ ಎರಡು ತರದಲ್ಲಿ ದೋಸ್ ವಿಚ್ ಆರ್ ಓನ್ಡ್ ಬೈ ದ ಓಲಾ ದಟ್ ವಿಲ್ ಕಮ್ ಅಂಡರ್ ಇನ್ವೆಂಟರಿ ಮೆಥಡ್. ದೋಸ್ ಕಾರ್ಸ್ ವಿಚ್ ಆರ್ ನಾಟ್ ಓನ್ಡ್ ಬೈ ದ ಓಲಾ ದಟ್ ವಿಲ್ ಕಮ್ ಅಂಡರ್ ದ ಮಾರ್ಕೆಟ್ ಪ್ಲೇಸ್. ಸೊ ಫಾರ್ ದಟ್ ಮ್ಯಾಟರ್ ಊಬರು ಸಹ ಇದ್ರೊಳಗಡೆ ಬರುತ್ತೆ, ಮಾರ್ಕೆಟ್ ಪ್ಲೇಸ್ ಅಲ್ಲಿ ಬರುತ್ತೆ. ಈಗ ನಿಮ್ಗೆ ಇನ್ನೊಂದು ಇ ಕಾಮರ್ಸ್ ಕಂಪ್ನಿ ಇದೆ, ದಟ್ ಈಸ್ ಅರ್ಬನ್ ಕ್ಲಾಪ್ ಅಂತ. ಈ ಅರ್ಬನ್ ಕ್ಲಾಪ್ ಅಲ್ಲಿ ದೇ ಓನ್ ದ ಗೂಡ್ಸ್ ಅಂಡ್ ಸರ್ವಿಸಸ್. ಯಾಕೆಂತಂದ್ರೆ ದೇ ಹ್ಯಾವ್ ಹೈರ್ಡ್ ದ ಟೆಕ್ನಿಷಿಯನ್ಸ್. ಆ ಟೆಕ್ನಿಷಿಯನ್ಸ್ ಅವ್ರು ಬಳಿ ಇದ್ದಾರೆ. ಈ ಅರ್ಬನ್ ಕ್ಲಾಪ್ ಇಸ್ ರಿಲೇಟೆಡ್ ಟು ದ ವಾಟ್ ಎವರ್ ಸರ್ವಿಸಸ್ ಯು ರಿಕ್ವೈರ್. ಅದು ಎ ಸಿ ರಿಪೇರಿ ಇರ್ಬೋದು, ಪ್ಲಂಬಿಂಗ್ ಕೆಲಸ ಇರ್ಬೋದು ಅಥವಾ ಬಾತ್ರೂಮ್ ಕ್ಲೀನಿಂಗ್ ಇರ್ಬೋದು. ಈ ಎಲ್ಲದಕ್ಕೂ ಅವ್ರ ಬಳಿ ದೇ ಹ್ಯಾವ್ ದೇರ್ ಓನ್ ಟೆಕ್ನಿಷಿಯನ್ಸ್, ದೇ ಹ್ಯಾವ್ ದೇರ್ ಓನ್ ಗೂಡ್ಸ್ ಅಂಡ್ ಸರ್ವಿಸಸ್ ದಟ್ ವಿಲ್ ಬಿ ಡೆಲಿವರ್ಡ್ ಟು ಯುವರ್ ಪ್ಲೇಸ್. ಸೊ ದಿಸ್ ಅರ್ಬನ್ ಕ್ಲಾಪ್ ವಿಲ್ ಕಮ್ ಅಂಡರ್ ದ ಇನ್ವೆಂಟರಿ ಮೆಥಡ್. ಸೊ ಈ ರೀತಿಯಾಗಿ ಎರಡು ಭಿನ್ನ ಇ ಕಾಮರ್ಸ್ ಫರ್ಮ್ಸ್ ಇದಾವೆ. ಇದನ್ನ ಜಸ್ಟ್ ನೀವು ನೋಡ್ಕೊಳ್ಳಿ. ನಿಮ್ಗೆ ಇದರ ಬಗ್ಗೆ ಎಕ್ಸಾಮ್ ಅಲ್ಲಿ ಯಾವುದನ್ನು ಕೇಳೋದಿಲ್ಲ, ಬಟ್ ವೆನ್ ಯು ಗೋ ಥ್ರೂ ದ ಕೀವರ್ಡ್ಸ್ ಲೈಕ್ ಇ ಕಾಮರ್ಸ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಬೇಕು ಅಂತ ಹೇಳಿದೀನಿ. ಒನ್ ಈಸ್ ಇನ್ವೆಂಟರಿ ಮೆಥಡ್, ಅದರ್ ಒನ್ ಈಸ್ ಮಾರ್ಕೆಟ್ ಪ್ಲೇಸ್. ಇನ್ ದ ಇನ್ವೆಂಟರಿ ಮೆಥಡ್ ದೇ ಹ್ಯಾವ್ ದ ಓನರ್ಶಿಪ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್. When it comes to the marketplace method, they doesn't have the ownership of the goods and services, but they will provide the platform or acts as a mediator between the seller and the buyer. So to control all these things, to make sure this will be performed in a proper manner, government has come with the rules of 2019. ಇದರಲ್ಲಿ ಏನು ಹೇಳ್ತಾರೆ ಅಂತ ಹೇಳಿ ನೋಡಿ.
ಫರ್ಮ್. ಇ ಕಾಮರ್ಸ್ ಫರ್ಮ್ದು ಲಯಬಿಲಿಟಿನಲ್ಲಿ ಮೊದಲ ಎರಡು ಏನಿದೆಯಲ್ಲ ಅದು ಈಸಿ ಇದೆ, ನೀವೇ ನೋಡ್ಕೊಳ್ಳಿ. ಕಮ್ ಟು ದ ಹೈಲೈಟೆಡ್ ಪಾರ್ಟ್. ಫಾಲ್ಸ್ಲಿ ರೆಪ್ರೆಸೆಂಟ್ ದೆಮ್ಸೆಲ್ಸ್ ಆಸ್ ಕನ್ಸ್ಯೂಮರ್ಸ್ ಟು ಪೋಸ್ಟ್ ರಿವ್ಯೂಸ್ ಅಬೌಟ್ ಗೂಡ್ಸ್ ಅಂಡ್ ಸರ್ವಿಸಸ್ ಇನ್ ದೇರ್ ನೇಮ್. ಸೊ ನೀವು ಯಾವ್ದಾದ್ರು ಫ್ಲಿಪ್ಕಾರ್ಟ್ ಇರಲಿ ಅಥವಾ ಅಮೆಝಾನ್ ಇರಲಿ, ನೀವು ಅದನ್ನು ತಗೋಬೇಕಾದ್ರೆ ಯು ಆರ್ ಗೋಯಿಂಗ್ ಟು ಲುಕ್ ಫಾರ್ ದ ರೇಟಿಂಗ್ಸ್. ರಿವ್ಯೂಸ್ ನೋಡ್ತೀರಾ, ರೇಟಿಂಗ್ಸ್ ನೋಡ್ತೀವಿ, ಸ್ಟಾರ್ ರೇಟಿಂಗು ಮತ್ತೆ ರಿವ್ಯೂಸ್ನ ನೋಡಿ ಅದರ ಆಧಾರದ ಮೇಲೆ ನಾವು ತಗೊಳ್ತೀವಿ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂತಂದ್ರೆ, ದೀಸ್ ಇ ಕಾಮರ್ಸ್ ಫರ್ಮ್ಸ್ ಆರ್ ಗೋಯಿಂಗ್ ಫಾರ್ ದ ಫ್ರಾಡ್. ಇಲ್ಲಿ ಸಮಸ್ಯೆ ಏನು ಅಂತಂದ್ರೆ, ಈ ಇ ಕಾಮರ್ಸ್ ಫರ್ಮ್ಸ್ ಏನಿದೆಯಲ್ಲ, ಇವರು ಯಾವ ರೀತಿಯಾದಂತಹ ಒಂದು ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅಂತಂದ್ರೆ, ದ ಆಕ್ಟಿವಿಟೀಸ್ ದೇ ಇನ್ವಾಲ್ವ್ಡ್ ಇಸ್ ದ ಸ್ಟಾರ್ ರೇಟಿಂಗ್ಸ್ ಆರ್ ದ ರಿವ್ಯೂಸ್ ವಿಲ್ ಬಿ ಗಿವನ್ ಬೈ ದ ಕಂಪನಿ ಇಟ್ ಸೆಲ್ಫ್. ಆ ಕಂಪ್ನಿನಲ್ಲಿರೋಂಥರೇನೆ ಬೇರೆ ಯಾರೋ ಜೆನ್ಯೂನ್ ನಾನು ಕಸ್ಟಮರ್ ಅಂತೇಳಿ ತೋರಿಸ್ಕೊಂಡು ಅವರೇನೆ ಬರೀತಾ ಇದ್ದಾರೆ. ಸೊ ವೆನ್ ಯು ಆರ್ ಗೋಯಿಂಗ್ ಥ್ರೂ ದ ರಿವ್ಯೂಸ್ ಆರ್ ವೆನ್ ಯು ಆರ್ ಗೋಯಿಂಗ್ ಥ್ರೂ ದ ರೇಟಿಂಗ್ಸ್, ಯು ಹ್ಯಾವ್ ಟು ಚೆಕ್ ದ whether he is a genuine customer or not. So it is a liability of the e-commerce firm to ensure that it will not be from the company itself. Review ಮತ್ತೆ ರೇಟಿಂಗ್ಸ್ ಏನಿದೆಯಲ್ಲ ಕಂಪ್ನಿಯಿಂದ ಎಲ್ಲ ಜೆನ್ಯೂನ್ ಕಸ್ಟಮರ್ ಇಂದ ಬಂದಿರಬೇಕು. ಅವ್ರು ಏನಾರ ಬರೆದ್ರೆ ದಟ್ ಇಸ್ ಎ ಫ್ರಾಡ್ ಮೆಥಡ್ ದೇ ಆರ್ ಯೂಸಿಂಗ್ ಅಂತ. ನೆಕ್ಸ್ಟ್ ಥಿಂಗ್, ಮಿಸ್ರೆಪ್ರೆಸೆಂಟ್ ಆರ್ ಎಕ್ಸಾಗರೇಟ್ ದ ಕ್ವಾಲಿಟಿ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಇನ್ ದ ಅಡ್ವರ್ಟೈಸ್ಮೆಂಟ್. ಅಡ್ವರ್ಟೈಸ್ಮೆಂಟ್ ಕೊಡಬೇಕಾದ್ರೆ ಎಕ್ಸಾಗರೇಟ್ ಮಾಡೋಂಥದ್ದು. ಎಕ್ಸಾಗರೇಷನ್ ಅಂತಂದ್ರೆ, ಈಗ ಯಾವುದೋ ಒಂದು ನೀವು USB ಕೇಬಲ್ನ ತಗೋಬೇಕು. ಆ USB ಕೇಬಲ್ ಮಾರ್ಕೆಟ್ ಅಲ್ಲಿ 50 ರೂಪಾಯಿ ಇರುತ್ತೆ. ಅಂತಹ ಕೇಬಲ್ಗೆ ಅವ್ರೇನ್ ಮಾಡ್ತಾರೆ ಅಂದ್ರೆ, ದೇ ಆರ್ ಗೋಯಿಂಗ್ ಟು ಟೆಲ್ ಇಟ್ ಆಸ್ 200 rupees ಇದೆ. ಆ 200 rupeesಗೆ ಐ ಆಮ್ ಗೋಯಿಂಗ್ ಟು ಗಿವ್ ದ 50% ಡಿಸ್ಕೌಂಟ್ ಅಂತ. 50% ಡಿಸ್ಕೌಂಟ್ ಅಂತಂದ್ರೂ ಇದು ಇಟ್ ವಿಲ್ ಕಮ್ ಅರೌಂಡ್ ದ 100 rupees. ಅಥವಾ ದೇ ಆರ್ ಗೋಯಿಂಗ್ ಟು ಟೆಲ್ ದಟ್ ಆಸ್ ಐ ಆಮ್ ಗೋಯಿಂಗ್ ಟು ಗಿವ್ ದ 75% ಡಿಸ್ಕೌಂಟ್ ಅಂತ. 75% ಡಿಸ್ಕೌಂಟ್ ಅಂದ್ರೆ ಅದು 50 rupeesಗೆ ಬಂತು. ಇಲ್ಲೇನ್ ತೋರಿಸುತ್ತೆ ಅಂತಂದ್ರೆ, ಇದು ಇಂಡಿಯನ್ ಮೈಂಡ್ ಸೆಟ್. ಇಂಡಿಯನ್ ಮೈಂಡ್ ಸೆಟ್ ಯಾವುದು ಅಂತಂದ್ರೆ, ನಮಗೆ ಎಲ್ಲಿ ಅತಿ ಡಿಸ್ಕೌಂಟ್ ಜಾಸ್ತಿ ಸಿಗುತ್ತಲ್ಲ ಅಂತ ಪ್ರಾಡಕ್ಟ್ ಇಂದನೇ ಹೋಗ್ತೀವಿ. ಮತ್ತೆ ಅದ್ರ ಜೊತೆಗೆ ಯಾವ ಪ್ರಾಡಕ್ಟ್ಗೆ ಬೆಲೆ ಜಾಸ್ತಿ ಇರುತ್ತಲ್ಲ ಅದೇ ಕ್ವಾಲಿಟಿ ಪ್ರಾಡಕ್ಟ್ ಅಂತ ನಾವು ಅನ್ಕೊಂತೀವಿ. ಯಾವ ಪ್ರಾಡಕ್ಟ್ಗೆ ಕಡಿಮೆ ಬೆಲೆ ಇರುತ್ತಲ್ಲ ಆ ಕಡಿಮೆ ಬೆಲೆನ ವಿ ಆರ್ ಗೋಯಿಂಗ್ ಟು ಲಿಂಕ್ ಇಟ್ ವಿತ್ ದ ಲೋಯೆಸ್ಟ್ ಕ್ವಾಲಿಟಿ ಅಂತ. ಸೊ ದಿಸ್ ಇಸ್ ದ ಟು ಎನ್ಕ್ಯಾಶ್ ದ ಮೈಂಡ್ ಸೆಟ್ ಆಫ್ ದ ಇಂಡಿಯನ್ಸ್. ದೇ ಗೋ ಫಾರ್ ದ ಬಿಗ್ಗರ್ ಡಿಸ್ಕೌಂಟ್ಸ್ ಜಸ್ಟ್ ಬೈ exaggerating the values. So this is one more unfair method which is being used by the e-commerce companies. So this guidelines will speak about the these guidelines will give the information, or it will give the guidelines that the firms should not engage in such kind of advertisements or the activities. Then action against the seller of counterfeit products. It is the responsibility of the e-commerce firm to look into the ಪ್ರಾಡಕ್ಟ್ಸ್. ಕೌಂಟರ್ಫಿಟ್ ಪ್ರಾಡಕ್ಟ್ಸ್ ಅಂತಂದ್ರೆ ಡೂಪ್ಲಿಕೇಟ್ ಪ್ರಾಡಕ್ಟ್ಸ್ ಏನಿದೆಯಲ್ಲ ಆ ಪ್ರಾಡಕ್ಟ್ಸು ಬಂದಿರೋಂಥದ್ದು ಯಾರ ಕಡೆಯಿಂದ ಬಂದಿದೆಯಲ್ಲ ಅವ್ರ ವಿರುದ್ಧವಾಗಿ ಕಾನೂನು ಕ್ರಮವನ್ನ ಕೈಗೊಳ್ಳುವಂತಹ ಕಾರ್ಯ, ಆ ಹೊಣೆಗಾರಿಕೆ, ದಟ್ ಇಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಇ ಕಾಮರ್ಸ್ ಫರ್ಮ್. ಇದು ಹೆಂಗಾಗುತ್ತೆ ಅಂತಂದ್ರೆ, ಇಫ್ ಯು ವಾಂಟ್ ನೈಕಿ ಶೂಸ್, ಆ ನೈಕಿ ಶೂಸೇ ಬರುತ್ತೆ. ಆ ಬಾಕ್ಸ್ ಎಲ್ಲದನ್ನು ಪೂರ್ತಿ ನೈಕ್ದೇ ಇರುತ್ತೆ. ಆದ್ರೆ ಒಳಗಡೆ ಇರೋಂಥ ಪ್ರಾಡಕ್ಟ್ ಎಲ್ಲಿರುತ್ತೆ ಅಂತಂದ್ರೆ ನಿಮ್ KR ಮಾರ್ಕೆಟ್ ಇಂದ ಬಂದಿರುತ್ತೆ. ಸುತ್ತಮುತ್ತ ಇರುವಂತಹ ಮಾರ್ಕೆಟ್ ಏನಿದೆಯಲ್ಲ ಡೂಪ್ಲಿಕೇಟ್ ಪ್ರಾಡಕ್ಟ್ ಇದ್ರೊಳಗಡೆ ಬಂದಿರುತ್ತೆ. ಸೊ ವೆನ್ ಇಟ್ ಕಮ್ಸ್ ಟು ದ ಪ್ಯಾಕೇಜಿಂಗ್ ಆರ್ ವೆನ್ ಇಟ್ ಕಮ್ಸ್ ಟು ದ ಪ್ರೈಸಸ್ ಓವರ್ ಇಟ್ ವಿಲ್ ಬಿ ಫ್ರಮ್ ದ ಕಂಪನಿ ನೈಕಿ ಓನ್ಲಿ. ಆದ್ರೆ ಒಳಗಡೆ ಇರೋಂಥ ಪ್ರಾಡಕ್ಟ್ ಏನಿದೆಯಲ್ಲ ಆ ಪ್ರಾಡಕ್ಟ್ ಮಾತ್ರ ಕೌಂಟರ್ಫಿಟ್ ಅಥವಾ ಡೂಪ್ಲಿಕೇಟ್ ಪ್ರಾಡಕ್ಟ್ ಇರುತ್ತೆ. ಸೊ ಇಟ್ ಇಸ್ ಅ ರೆಸ್ಪಾನ್ಸಿಬಿಲಿಟಿ ಆಫ್ ದ ಇ ಕಾಮರ್ಸ್ ಫರ್ಮ್ ಟು ಲುಕ್ ಇನ್ ಟು ದೋಸ್ ಇಶ್ಯೂಸ್. So next comes the responsibility of the e-commerce firm to protect the interests or the data of the ಕಸ್ಟಮರ್ಸ್. ಸೊ ಇದನ್ನ ಯಾವುದೇ ಕಾರಣಕ್ಕೂ ಶೇರ್ ಮಾಡಂಗಿಲ್ಲ. ನೀವು ಯಾವಾಗಲಾದ್ರೂ ಫ್ಲಿಪ್ಕಾರ್ಟ್ ಅಕೌಂಟು ಅಥವಾ ಅಮೆಝಾನ್ ಅಕೌಂಟ್ನ ನೀವು ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ಕಂಪ್ಲೀಟ್ ಆಗಿ ನಿಮ್ಮ ಇನ್ಫಾರ್ಮೇಷನ್ ಎಲ್ಲದನ್ನೂ ತಾಂತಾರೆ. ನಿಮ್ಮ ಲೊಕೇಶನ್ ಇರ್ಬೋದು ಅಥವಾ ನಿಮ್ಮ ಡೇಟ್ ಆಫ್ ಬರ್ತ್ ಇರ್ಬೋದು ಅಥವಾ ಬೇರೆ ಅನ್ಯ ವಿಚಾರಗಳನ್ನ ತಾಂತಾರೆ. ಈ ಅನ್ಯ ವಿಚಾರಗಳೇನಿದೆಯಲ್ಲ, ದೀಸ್ ಪರ್ಸನಲ್ ಡೇಟಾ ಶುಡ್ ನಾಟ್ ಬಿ ರಿವೀಲ್ಡ್ ಆರ್ ಇಟ್ ಶುಡ್ ನಾಟ್ ಬಿ ಶೇರ್ಡ್ ವಿತ್ anyone. It is a responsibility of the e-commerce firm to protect the interests and the data of the customers. So what is the liability on the seller? In these guidelines it has been given, it requires sellers to be responsible for warranty and guarantee, and it should give the upfront information on the exchange, return and refund process. ನೀವು ಈಗ ಫ್ಲಿಪ್ಕಾರ್ಟ್ ಅಥವಾ ಅಮೆಝಾನ್ ನೋಡಿದ್ರೆ ಅದ್ರ ಬಗ್ಗೆ ಅದ್ರ ಮೇಲಿರುವಂತಹ ಕಂಪ್ಲೀಟ್ ಇನ್ಫಾರ್ಮೇಶನ್, ವಾರಂಟಿ ಮತ್ತೆ ಗ್ಯಾರಂಟಿ, ಅದಾದ್ಮೇಲೆ ಎಕ್ಸ್ಚೇಂಜ್ ಯಾವಾಗ ತಾಣ್ತೀವಿ, ರಿಟರ್ನ್ ಯಾವ ರೀತಿ ಮಾಡ್ಬೋದು ಅಥವಾ ರೀಫಂಡ್ ಪ್ರೋಸೆಸ್ ಯಾವ ರೀತಿ ಆಗುತ್ತೆ ಅಂತೇಳಿ ಕ್ಲಿಯರ್ ಕಟ್ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ. ಸೊ ದೇ ಹ್ಯಾವ್ ಟು ಆಕ್ಟ್ ಅಕಾರ್ಡಿಂಗ್ ಟು ದಟ್ ಈಸ್ ದ ಲಯಬಿಲಿಟಿ ಆನ್ ದ ಸೆಲ್ಲರ್. ಅಂಡ್ ಇಟ್ ಶುಡ್ ಗಿವ್ ಬ್ರೇಕಪ್ ಪ್ರೈಸ್. ಆ ಪ್ರೈಸ್ ಏನಿದೆಯಲ್ಲ ಸಂಪೂರ್ಣವಾಗಿ ಟ್ಯಾಕ್ಸ್ ಇರ್ಬೋದು, CGST ಇರ್ಬೋದು, IGST ಇರ್ಬೋದು ಅಥವಾ SGST ಇರ್ಬೋದು, ಮತ್ತೆ ಕಂಪ್ಲೀಟ್ ಅದ್ರದ್ದು MRP ಏನಿದೆ ಆ MRP ನ ಪೂರ್ತಿಯಾಗಿ ಬಿಡಿಸಿ ಬರೀಬೇಕು. ಏನ್ ಟ್ಯಾಕ್ಸ್ ಏನಿದೆ ಅದಾದ್ಮೇಲೆ
ಆ ಪ್ರಾಡಕ್ಟ್ದು ಬೇಸ್ ಪ್ರೈಸ್ ಏನಿದೆ ಅಂತೇಳಿ. ನೆಕ್ಸ್ಟ್ ಕನ್ಸ್ಯೂಮರ್ ಗ್ರೀವೆನ್ಸ್ ರಿಡ್ರೆಸಲ್. ಸೊ ದೇರ್ ಇಸ್ ಎನಿ ಇಶ್ಯೂ ವಿತ್ ರೆಸ್ಪೆಕ್ಟ್ ಟು ದ ಗ್ರೀವೆನ್ಸಸ್, ಯಾರಿಗಾದ್ರೂ ಕಸ್ಟಮರ್ಗೆ ತೊಂದರೆ ಆಗಿದೆ ಅಂತಂದ್ರೆ ಅದನ್ನ ರಿಡ್ರೆಸ್ ಮಾಡೋದಕ್ಕೆ ಅಥವಾ ಅದನ್ನ ಅಡ್ರೆಸ್ ಮಾಡೋದಕ್ಕೆ ದೇರ್ ಶುಡ್ ಬಿ ಅನ್ ಆಫೀಸರ್ ಅಂಡ್ ಇಟ್ ಶುಡ್ ಬಿ ಫಾಲೋಡ್. ಅದು ಸಂಪೂರ್ಣವಾಗಿ ನಿಗದಿತ ಅವಧಿಯಲ್ಲಿ ಎಷ್ಟು ತ್ವರಿತವಾಗಿ ಆಗುತ್ತೋ, ಎಷ್ಟು ಬೇಗ ಆಗುತ್ತೋ, ಆಸ್ ಅರ್ಲಿ ಆಸ್ ಪಾಸಿಬಲ್ ಈಚ್ ಅಂಡ್ ಎವ್ರಿ ಇಶ್ಯೂಸ್ ಶುಡ್ ಬಿ ಬೈ ದಟ್ ಕಂಪನಿ. ಸೊ ನೆಕ್ಸ್ಟ್ ಕಮ್ ಟು ಪ್ರೆಡೆಟರಿ ಪ್ರೈಸಿಂಗ್. ಪ್ರೆಡೆಟರಿ ಪ್ರೈಸಿಂಗ್ ಅಂದ್ರೆ ಏನು ಅಂತೇಳಿ ನೋಡಿ. ಕಮ್ ಟು ಪ್ರೆಡೆಟರಿ ಪ್ರೈಸಿಂಗ್. ಪ್ರೆಡೆಟರಿ ಪ್ರೈಸಿಂಗ್ ಅಂದ್ರೆ ಏನು ಅಂತೇಳಿ ನೋಡಿ. ಪರಭಕ್ಷಕ ಬೆಲೆ ಅಂತೇಳಿ ಕರಿತೀವಿ. ಪರಭಕ್ಷಕ ದರ. ಪರಭಕ್ಷಕ ಅಂತಂದ್ರೆ ಬೇರೆ ಇನ್ನೊಬ್ಬರನ್ನ ತಿಂದಾಕುವಂಥದ್ದು ಅಥವಾ ಹಾಳು ಮಾಡುವಂಥದ್ದು ಅಂತ. ಪ್ರೆಡೆಟರಿ ಪ್ರೈಸಿಂಗ್. ಪ್ರೆಡೆಟರಿ ಪ್ರೈಸಿಂಗ್ ಇಸ್ ದ ಆಕ್ಟ್ ಆಫ್ ಮಾರ್ಕೆಟ್ ಲೀಡರ್ ಲೋಯರಿಂಗ್ ಇಟ್ಸ್ ಪ್ರೈಸಸ್ ಬಿಲೋ ಇಟ್ ಕಾಸ್ಟ್ ಟು ಗೈನ್ ಅನ್ಫೇರ್ ಅಡ್ವಾಂಟೇಜ್. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂತಂದ್ರೆ ರಿಲಯನ್ಸ್ ಜಿಯೋ ಬಗ್ಗೆನೇ ತಗೊಳ್ಳೋಣ. ಜಿಯೋ ಲಾಂಚ್ ಆದಂಥ ಸಂದರ್ಭದಲ್ಲಿ ದೇರ್ ವಾಸ್ ಎ ಕನ್ಸರ್ನ್ ರಿಗಾರ್ಡಿಂಗ್ ಪ್ರೆಡೆಟರಿ ಪ್ರೈಸಿಂಗ್. ಭಾರತಿ ಏರ್ಟೆಲ್ ಕಂಪನಿಯವರು ಅಥವಾ ಅದರ್ ಟೆಲಿಕಾಂ ಕಂಪನೀಸ್ ಕಂಪ್ಲೇಂಟ್ ರಿಗಾರ್ಡಿಂಗ್ ದ ಪ್ಲಾನ್ಸ್ ಆಫ್ ದ ರಿಲಯನ್ಸ್ ಜಿಯೋ ಟು ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ. ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಅಂತಂದ್ರೆ ಇಟ್ಸ್ ಎ 7 ಮೆಂಬರ್ ಬಾಡಿ. ಚೇರ್ಮನ್ ಮತ್ತೆ ಅದರ್ 6 ಮೆಂಬರ್ಸ್ ಇದ್ದಾರೆ. ಇಟ್ ಇಸ್ ಅನ್ ಆಟೋನಮಸ್ ಬಾಡಿ. ವಿಲ್ ಲುಕ್ ಇನ್ ಟು ದ ಇಶ್ಯೂ ಆಫ್ ಕಾಂಪಿಟೇಷನ್ ಇನ್ ದ ಮಾರ್ಕೆಟ್ ಟು ಮೇಂಟೈನ್ ದ ಹೆಲ್ದಿ ಕಾಂಪಿಟೇಷನ್ ಬಿಟ್ವೀನ್ ದ ಕಾಂಪಿಟೇಟರ್ಸ್. ಯಾರಿಗೊಬ್ರಿಗೆ ಅಡ್ವಾಂಟೇಜ್ ಆಗೋದು, ಯಾರಿಗೊಬ್ರಿಗೆ ಡಿಸ್ಅಡ್ವಾಂಟೇಜ್ ಆಗೋದು, ಈ ರೀತಿಯಾಗಿರ್ದೇನೆ ಎಲ್ರಿಗೂ ಇಟ್ ವಿಲ್ ಟ್ರೈ ಟು ಪ್ರೊವೈಡ್ ದ ಈಕ್ವಲ್ ಪ್ಲೇಯಿಂಗ್ ಫೀಲ್ಡ್ ಫಾರ್ ಆಲ್ ದ all the traders in the market. That is the work of Competition Commission of India. ಇದ್ರ ಬಗ್ಗೆ ಅಲ್ಪ ಸ್ವಲ್ಪನ ನೋಡ್ಕೊಳ್ಳಿ ಏನಾದ್ರೂ ಕೆಲಸ ಇದೆ ಅಂತ. ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾಗೆ ಏರ್ಟೆಲ್ ಅವರು ಅಥವಾ ಬೇರೆ ಟೆಲಿಕಾಂ ಸೆಕ್ಟರ್ಸ್ ಕಂಪ್ಲೇಂಟ್ ಮಾಡಿದ್ರು. ಏನಂತಂದ್ರೆ ರಿಲಯನ್ಸ್ ಜಿಯೋ ಈಸ್ ಯೂಸಿಂಗ್ ದ ಪ್ರೆಡೆಟರಿ ಪ್ರೈಸಿಂಗ್ ಅಂತ. ಪ್ರೆಡೆಟರಿ ಪ್ರೈಸಿಂಗ್ ಅಂದ್ರೆ ಪರಭಕ್ಷಕ ದರ. ಪರಭಕ್ಷಕ ಅಂತಂದ್ರೆ ಬೇರೆ ಇನ್ನೊಬ್ಬರನ್ನ ಹಾಳು ಮಾಡೋದಕ್ಕೆ ಅಂತಲೇ ಈ ಬೆಲೆಯನ್ನ ಇಟ್ಟಿದ್ದೀನಿ ಅಂತ. ಯಾವ ತರ ಅದನ್ನ ಇಡ್ತಾರೆ ಅಂತಂದ್ರೆ ಪ್ರೆಡೆಟರಿ ಪ್ರೈಸಿಂಗ್ will keep the cost of the goods and services. ಆ ಒಂದು ವಸ್ತುವಿನ ಬೆಲೆ ಎಷ್ಟು ಕಡಿಮೆಗೆ ಇಡ್ತಾರೆ ಅಂತಂದ್ರೆ ಇಟ್ ಈಸ್ ಲೆಸ್ ದನ್ ದ ಕಾಸ್ಟ್ ಆಫ್ ದ ಪ್ರೊಡಕ್ಷನ್ ಜಸ್ಟ್ ಟು ಎಲಿಮಿನೇಟ್ ದ ಕಾಂಪಿಟೇಟರ್ಸ್. ಸೊ ಇದು ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ದ ಕಾಸ್ಟ್ ಆಫ್ ದ ಗೂಡ್ಸ್ ಅಂಡ್ ಸರ್ವಿಸಸ್ ವಿಲ್ ಬಿ ಕೆಪ್ಟ್ ಅಟ್ ಎ ಲೆವೆಲ್ ಲೋವರ್ ದನ್ ದ ಪ್ರೊಡಕ್ಷನ್ ಕಾಸ್ಟ್. ಅದನ್ನ ಉತ್ಪಾದನೆ ಮಾಡೋದಕ್ಕೆ ಎಷ್ಟು ದುಡ್ಡು ಖರ್ಚಾಗಿದೆಯಲ್ಲ ಅದಕ್ಕಿಂತ ಕಡಿಮೆ ದರದಲ್ಲಿ ಇಡ್ತಾರೆ. ಯಾಕೆ ಇಡ್ತಾರೆ ಅಂತಂದ್ರೆ ಟು ಎಲಿಮಿನೇಟ್ ದ ಕಾಂಪಿಟೇಟರ್ಸ್ ಆರ್ ಟು ಎಲಿಮಿನೇಟ್, ನಮ್ಗೆ ಅಲ್ಲಿ ಯಾರು ಸ್ಪರ್ಧೆಗೆ ಇರಲೇಬಾರ್ದು, ಮಾರ್ಕೆಟ್ ಅಲ್ಲಿ ನಮ್ಮ ಪ್ರತಿಸ್ಪರ್ಧಿಗಳು ಯಾರು ಇರಬಾರ್ದು. ಸೊ ದಿಸ್ ಈಸ್ ವಾಟ್ ವಿ ಕಾಲ್ ಪ್ರೆಡೆಟರಿ ಪ್ರೈಸಿಂಗ್. ಫಸ್ಟ್ ಇಟ್ ಶುಡ್ ಬಿ ಲೆಸ್ ದನ್ ದ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂಡ್ ಟು ಇಂಟೆನ್ಷನ್ ಶುಡ್ ಬಿ ಟು ಎಲಿಮಿನೇಟ್ ದ ಕಾಂಪಿಟೇಟರ್ಸ್. ಇದನ್ನ ರಿಲಯನ್ಸ್ ಜಿಯೋ ಬಗ್ಗೆ ಕಂಪ್ಲೇಂಟ್ ಮಾಡಿದ್ರು. ಆ ಕಂಪ್ಲೇಂಟ್ ಮಾಡಿದಂತ ಸಂದರ್ಭದಲ್ಲಿ ದ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಟೋಲ್ಡ್ ದಟ್ Airtel and other companies complained against the Reliance that it is a predatory pricing. So the Competition Commission of India, which ensures the fair trade practices, it looked into the fact. ಅದು ನೋಡ್ತು ಏನು ನಿಜವಾಗ್ಲೂ ರಿಲಯನ್ಸ್ ಜಿಯೋದು ಪ್ಲಾನ್ ಏನಿದೆಯಲ್ಲ ಅದು ಪ್ರೆಡೆಟರಿ ಪ್ರೈಸಿಂಗ್ ಗೆ ಸಂಬಂಧಪಟ್ಟಿದ್ದು ಇಲ್ವೋ ಅಂತ ಹೇಳ್ಬಿಟ್ಟು ಅಂತ. ಈ ಪ್ರೆಡೆಟರಿ ಪ್ರೈಸಿಂಗ್ ಗೆ ಸಂಬಂಧಪಟ್ಟ ಕಂಪ್ಲೇಂಟ್ ಬಂದಾಗ ದೆನ್ ಇಟ್ ಟೋಲ್ಡ್ ದ ಫ್ಯಾಕ್ಟ್ ದಟ್ there are 3 conditions for the predatory pricing. That the first condition is it should be from the dominant player. Dominant player ಅಂತಂದ್ರೆ who has the great share of the market ನಲ್ಲಿ ಉತ್ತಮವಾದಂತಹ ಒಂದು ಸಾಮರ್ಥ್ಯವನ್ನ ಹೊಂದಿರಬೇಕು. it should be a dominant player in that market whether it is any of the sector. ಇಲ್ಲಿ ಮಾತಾಡ್ತಿರೋದು ನಾವು ಟೆಲಿಕಾಂ ಸೆಕ್ಟರ್ ಅಲ್ಲಿ ಇರೋದ್ರಿಂದ ಟೆಲಿಕಾಂ ಸೆಕ್ಟರ್ ಅಲ್ಲಿ ರಿಲಯನ್ಸ್ ಅವತ್ತಿನ ದಿವಸ ಡಾಮಿನೆಂಟ್ ಪ್ಲೇಯರ್ ಅಥವಾ ಪ್ರಬಲ ಶಕ್ತಿ ಆಗಿತ್ತ ಅಂತೇಳಿ ನಾವು ಚೆಕ್ ಮಾಡಿದ್ರೆ ಅವಾಗ ಅದು ಯಾವುದೇ ಕಾರಣಕ್ಕೂ ಪ್ರಬಲ ಶಕ್ತಿ ಆಗಿರಲಿಲ್ಲ. ಇಟ್ ವಾಸ್ ಅ ನ್ಯೂ ಎಂಟ್ರೆಂಟ್. ಅವಾಗ ಆ ಸಂದರ್ಭಕ್ಕೆ ಅವರು ಹೊಸದಾಗಿ ರಿಲಯನ್ಸ್ ಜಿಯೋನ ಅದು ತಂದಂಥದ್ದು. ರಿಲಯನ್ಸ್ ನೆಟ್ವರ್ಕ್ ಹಳೇದೇನಿದೆಯಲ್ಲ ಆ ಹಳೇದು ಇದಕ್ಕೆ ಸಂಬಂಧ ಇಲ್ಲ. ಈ ಜಿಯೋ ಏನಿದೆ ಇದು ಅವತ್ತಿನ ದಿವಸಕ್ಕೆ ಅದು ಹೊಸ ಕಂಪನಿ. ಸೊ ಹಾಗಾಗಿ ಇಟ್ಸ್ ನಾಟ್ ಎ ಡಾಮಿನೆಂಟ್ ಪ್ಲೇಯರ್. ಅಂಡ್ ದ ಸೆಕೆಂಡ್ ಥಿಂಗ್ ಈಸ್ ಇಟ್ ಶುಡ್ ಬಿ ಲೆಸ್ ದ್ಯಾನ್ ದ ಕಾಸ್ಟ್ ಆಫ್ ಪ್ರೊಡಕ್ಷನ್. ಆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಏನಿದೆಯಲ್ಲ ಇದು ಸಂಪೂರ್ಣವಾಗಿ ಅವಾಗ ಇನ್ನೂ ಚೆಕ್ ಮಾಡಕ್ ಆಗಿರ್ಲಿಲ್ಲ ನಮ್ಗೆ. ಸೊ ವೆದರ್ ದ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅವರು ಇಟ್ಟಿರೋಂಥ ಪ್ರೈಸ್ ಏನಿದೆ ಇಟ್ ಈಸ್ ಲೆಸ್ಸರ್ ದನ್ ದ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತಂದ್ರೆ ಅದನ್ನು ನೋಡೋಂಥ ಪರಿಸ್ಥಿತಿನಲ್ಲಿರಲಿಲ್ಲ. ಅಂಡ್ ದೆನ್ ದ ಥರ್ಡ್ ಕಂಡೀಷನ್ ಈಸ್ ಟು ಎಲಿಮಿನೇಟ್ ದ ಕಾಂಪಿಟೇಟರ್ಸ್. ಅಲ್ಲಿದ್ದಂಥ ಸಂದರ್ಭದಲ್ಲಿ ಯಾರು ಕಾಂಪಿಟೇಟರ್ಸ್ ಅಂತಂದ್ರೆ ಫಸ್ಟ್ ಇದ್ದಿದ್ದು ಏರ್ಟೆಲ್ ಇತ್ತು ಅಥವಾ ನಂತರದಲ್ಲಿ ವೋಡಾಫೋನ್ ಇರ್ಬೋದು, ಸ್ಪೈಸ್ ಇರ್ಬೋದು, ಬೇರೆ ಯಾವ್ದಾದ್ರು ಇರ್ಬೋದು. ಇವರೆಲ್ಲರಿಗೂ ಹೋಲಿಸ್ಕೊಂಡ್ರೆ ಅವತ್ತಿನ ದಿವಸಕ್ಕೆ ರಿಲಯನ್ಸ್ ಜಿಯೋ ವಾಸ್ ಎ ಸ್ಟಾರ್ಟ್ಅಪ್, ಇನ್ನು ಚಿಕ್ಕ ಕಂಪ್ನಿ ಆಗಿತ್ತು. ಹಾಗಾಗಿ ದ ವೆರಿ ಫಸ್ಟ್ ಕಂಡೀಷನ್ ಆಫ್ ದ ಪ್ರೆಡೆಟರಿ ಪ್ರೈಸಿಂಗ್ ಫೇಲ್ಸ್ ಓವರ್ ಇಯರ್. ಅದು ಫಸ್ಟ್ ಕಂಡೀಷನ್ ಏನಿದೆಯಲ್ಲ ಅದೇನೇ ಇಲ್ಲಿ ಸಾಬೀತಾಗ್ತಾ ಇಲ್ಲ. ಹಾಗಾಗಿ ವಾಟ್ ಎವರ್ ಪ್ರೈಸ್ ದೇ ಹ್ಯಾವ್ ಸೆಟ್ ಅಪ್ ಓವರ್ ಇಯರ್ ಇಸ್ ನಾಟ್ ಎ
ಪ್ರೆಡೆಟರಿ ಪ್ರೈಸಿಂಗ್. ಹಾಗಾಗಿ ಅವತ್ತಿನ ದಿವಸಕ್ಕೆ ರಿಲಯನ್ಸ್ ಜಿಯೋದ ಪ್ಲಾನ್ ಏನಿದೆಯಲ್ಲ ಅದನ್ನ ಪ್ರೆಡೆಟರಿ ಪ್ರೈಸಿಂಗ್ ಅಂತೇಳಿ ತಗೊಳಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹೇಳ್ತು. ಸೊ ಇಟ್ ವಿಲ್ ಪ್ರೊವೈಡ್ ಆರ್ ಇಟ್ ವಿಲ್ ಇಂಪ್ರೂವ್ ದ ಕಾಂಪಿಟೇಷನ್ ಆರ್ ಇಟ್ ವಿಲ್ ಮೇಕ್ ಶೂರ್ ದಟ್ ಕನ್ಸ್ಯೂಮರ್ಸ್ ವಿಲ್ ಗೆಟ್ ದ ಬೆಟರ್ ಆಪರ್ಚುನಿಟಿ ಆರ್ ದ ಬೆಟರ್ ಚಾಯ್ಸ್ ವಿತ್ ದ ಎಂಟ್ರಿ ಆಫ್ ರಿಲಯನ್ಸ್ ಜಿಯೋ. ಈ ರೀತಿಯಾಗಿರೋದನ್ನ ನಾವು ಪ್ರೆಡೆಟರಿ ಪ್ರೈಸಿಂಗ್ ಅಂತೇಳಿ ಕರಿತೀವಿ. ಇವಾಗ ಏನಾದ್ರು ಕಂಪ್ಲೇಂಟ್ ನ ಮಾಡಿದ್ರೆ ಹಿಂದೆ ಅದ್ರ ಬಂದಂತ ಸಂದರ್ಭದಲ್ಲಿ 2016-17ರಲ್ಲಿ ಸೊ ದೀಸ್ 3 ಕಂಡೀಷನ್ ಅನ್ನು ಸಹ ಸ್ಯಾಟಿಸ್ಫೈ ಆಗ್ತಾ ಇರಲಿಲ್ಲ. ಇವಾಗ ಇದು ಮಾಡ್ಬೋದಾ ಅಂತಂದ್ರೆ ಈಗ ಖಂಡಿತವಾಗ್ಲೂ ಮಾಡ್ಬೋದು. ಆದ್ರೆ ಸಮಸ್ಯೆ ಏನಾಗುತ್ತೆ ಅಂತಂದ್ರೆ ಪ್ರೈಸಿಂಗ್ ಇವತ್ತೇನಿದೆಯಲ್ಲ ಜಿಯೋದರೂ 700-800 ರೂಪಾಯಿನಲ್ಲಿ ಇಟ್ಟಿದ್ದಾರೆ ಅಥವಾ 500 ರೂಪಾಯಿಗಿದೆ 3 months ಪ್ಯಾಕೇಜು. ಅದಾದ್ಮೇಲೆ ಏರ್ಟೆಲ್ ಅವರು ಸಹ ಅಷ್ಟೇ ಇರೋದ್ರಿಂದ ನಾವು ಇಟ್ ವಿಲ್ ನಾಟ್ ಕಮ್ ಇನ್ ಟು ಪಿಕ್ಚರ್. ದೆನ್ ದಿಸ್ ಹೋಲ್ಡ್ಸ್ ಗುಡ್ ಫಾರ್ ದ ಓಲಾ ಇರ್ಬೋದು, ಊಬರ್ ಇರ್ಬೋದು, ಫ್ಲಿಪ್ಕಾರ್ಟ್ ಇರ್ಬೋದು ಅಥವಾ ಅಮೆಜಾನ್ ಇರ್ಬೋದು. ಇವೆಲ್ಲರಿಗೂ ಸಹ ಇದು ಅಪ್ಲೈ ಆಗುತ್ತೆ ವೆನ್ ಇಫ್ ಈಸ್ ಅ ಡಾಮಿನೆಂಟ್ ಪ್ಲೇಯರ್ ಅಂಡ್ ಇಫ್ ಈಸ್ ಕೀಪಿಂಗ್ ದ ಪ್ರೈಸ್ ಅಟ್ ಎ lower than the cost of production and the intention is to eliminate the competitor, then it is called as a predatory pricing. ಆದರೆ ಓಲಾ ಆಗಲಿ, ಊಬರ್ ಆಗಲಿ, ಫ್ಲಿಪ್ಕಾರ್ಟ್ ಆಗಲಿ, ಅಮೆಜಾನ್ ಆಗಲಿ ನಾವು ಆಸ್ ಆಫ್ ನೌ ದೇ ಆರ್ ನಾಟ್ ದ ಡಾಮಿನೆಂಟ್ ಪ್ಲೇಯರ್ಸ್. ಈ ಕಂಪ್ಲೀಟ್ ಆಗಿ ಒಂದು 20-30% ಮಾರ್ಕೆಟ್ ಶೇರ್ ಅವ್ರಿಗೇನಾರ ಇದೆ ಅಂತಂದ್ರೆ ದೆನ್ ವಿ ಆರ್ ಗೋಯಿಂಗ್ ಟು ಕಾಲ್ ದೆಮ್ ಆಸ್ ಡಾಮಿನೆಂಟ್ ಪ್ಲೇಯರ್ಸ್. ಅವ್ರು ಇನ್ನೂ ಡಾಮಿನೆಂಟ್ ಪ್ಲೇಯರ್ಸ್ ಇಲ್ದಲೇ ಇರೋದ್ರಿಂದ ದಿಸ್ ಪ್ರೆಡೆಟರಿ ಪ್ರೈಸಿಂಗ್ ವಿಲ್ ನಾಟ್ ಕಮ್ ಇನ್ ಟು ಪಿಕ್ಚರ್. ಸೊ ಒಂದು ಪ್ರೆಡೆಟರಿ ಪ್ರೈಸಿಂಗ್ ಆಯ್ತು. ನೆಕ್ಸ್ಟ್ ಇರೋಂಥದ್ದು ವಾಟ್ ಡು ಯು ಅಂಡರ್ಸ್ಟ್ಯಾಂಡ್ ಬೈ ದ ವರ್ಡ್ ಟ್ರೇಡ್ ವಾರ್ ಆರ್ ದ ಪ್ರೈಸ್ ವಾರ್. ಇಲ್ಲೇನಿದೆಯಲ್ಲ ಪ್ರೈಸ್ ವಾರ್ ಅಥವಾ ಟ್ರೇಡ್ ವಾರ್ ಏನಿದೆ ದಿಸ್ ಈಸ್ ಟೋಟಲಿ ಡಿಫರೆಂಟ್ ಫ್ರಮ್ ದ ಪ್ರೆಡೆಟರಿ ಪ್ರೈಸಿಂಗ್. ಇನ್ ದ ಪ್ರೆಡೆಟರಿ ಪ್ರೈಸಿಂಗ್ ವಿಲ್ ಕೀಪ್ ದ ಕಾಸ್ಟ್ ಆಫ್ ದ ಪ್ರಾಡಕ್ಟ್ ಲೆಸ್ ದ್ಯಾನ್ ದ ಕಾಸ್ಟ್ ಆಫ್ ದ ಪ್ರೊಡಕ್ಷನ್ ಕಾಸ್ಟ್. ಉತ್ಪಾದನೆಗೆ ಎಷ್ಟು ಖರ್ಚನ್ನ ಮಾಡಿದ್ನಲ್ಲ ಅದಕ್ಕಿಂತ ಕೆಳಗಡೆ ಇಡ್ತೀನಿ. ವೆನ್ ಇಟ್ ಕಮ್ಸ್ ಟು ದ ಪ್ರೈಸ್ ವಾರ್ ಆರ್ ಇಲ್ಲಿ ಇದೇನಿದೆಯಲ್ಲ ಇದನ್ನ ಏನಂತ ಕರೀತಾರೆ ಅಂದ್ರೆ ದರ ಸಮರ ಅಂತೇಳಿ ಕರೀತಾರೆ ಅಥವಾ ಸಮರ ದರ ಅಂತೇಳಿ ಕರಿಬಹುದು. ವಿ ಆರ್ ಗೋಯಿಂಗ್ ಟು ಕೀಪ್ ದ ಕಾಸ್ಟ್ ಆಫ್ ದ ಪ್ರಾಡಕ್ಟ್ ಲೆಸ್ ದ್ಯಾನ್ ದ ಕಾಂಪಿಟೇಟರ್, ಬಟ್ ಐ ಆಮ್ ನಾಟ್ ಗೋಯಿಂಗ್ ಟು ಕೀಪ್ ದ ಕಾಸ್ಟ್ ಆಫ್ ದ ಪ್ರಾಡಕ್ಟ್ ಲೆಸ್ ದ್ಯಾನ್ ದ ಕಾಸ್ಟ್ ಆಫ್ ಪ್ರೊಡಕ್ಷನ್. ಉತ್ಪಾದನೆಗಿಂತ ಕಡಿಮೆ ದರದಲ್ಲಿ ಏನು ಇರೋದಿಲ್ಲ. ಆದ್ರೆ ನನ್ನ ಕಾಂಪಿಟೇಟರ್ ಏನಾದ್ರು 10 ರೂಪಾಯಿ ಇಟ್ಟಿದ್ದಾನೆ ಅಂತಂದ್ರೆ ಸಪೋಸ್ ಯಾವುದೋ ಒಂದು ಪ್ರಾಡಕ್ಟ್ ನ ತಯಾರಿಸೋದಕ್ಕೆ 5 ರೂಪಾಯಿ ಖರ್ಚಾಗಿದೆ, ನನ್ನ ಕಾಂಪಿಟೇಟರ್ 10 ರೂಪೀಸ್ಗೆ ಇಟ್ಟಿದ್ದಾನೆ ಅಂತಂದ್ರೆ ದೆನ್ ಐ ವಿಲ್ ಗೋಯಿಂಗ್ ಟು ಕೀಪ್ ಇಟ್ ಆಸ್ 9 ರೂಪೀಸ್, ಬಟ್ ಐ ವಿಲ್ ನಾಟ್ ಕೀಪ್ ದ ಪ್ರೈಸ್ ಲೆಸ್ ದ್ಯಾನ್ ದ 5 ರೂಪೀಸ್. 5 ರೂಪೀಸ್ಗಿನ್ನ ಕೆಳಗಡೆ ಇಟ್ಟರೆ ಸಪೋಸ್ 4 ರೂಪಾಯಿ ಏನಾರು ಇಟ್ಟರೆ ದೆನ್ ಇಟ್ ಇಸ್ ಕಾಲ್ಡ್ ಪ್ರೆಡೆಟರಿ ಪ್ರೈಸಿಂಗ್. ಇಫ್ ಐ ಕೀಪ್ ದ ಪ್ರೈಸ್ ಬಿಲೋ ದ ಬಿಟ್ವೀನ್ 6 to 10 ಇದನ್ನ ನಾವು ಸಮರ ದರ ಅಥವಾ ಪ್ರೈಸ್ ವಾರ್ ಅಂತೇಳಿ ಕರಿತೀವಿ. ಅವನೇನಾದ್ರು 8 ರೂಪಾಯಿ ಮಾಡಿದ್ರೆ ನಾನು 7 ರೂಪಾಯಿ ಮಾಡ್ತೀನಿ, ಅವನೇನಾದ್ರು 7 ರೂಪಾಯಿ ಮಾಡಿದ್ರೆ ನಾನು 6 ರೂಪಾಯಿ ಮಾಡ್ತೀನಿ. ಸೊ ಇದನ್ನ ಕರೆಕ್ಟಾಗಿ ನೆನ್ಪಿಡಿ. ಪ್ರೈಸ್ ವಾರ್ ಆರ್ ಟ್ರೇಡ್ ವಾರ್ ಇಸ್ ಡಿಫ್ರೆಂಟ್ ಫ್ರಮ್ ದ ಪ್ರೆಡೆಟರಿ ಪ್ರೈಸಿಂಗ್. ಪ್ರೆಡೆಟರಿ ಪ್ರೈಸಿಂಗ್ಗೆ 3 ಕಂಡೀಷನ್ ಹೇಳಿದ್ನಲ್ಲ ಅದು ಸ್ಯಾಟಿಸ್ಫೈ ಆಗ್ಲೇಬೇಕು. ನೆಕ್ಸ್ಟ್ ಈ ಡ್ರಾಫ್ಟ್ ಪಾಲಿಸಿ ಏನೇನು ಹೇಳುತ್ತೆ ಅಂತೇಳಿ ಎಲ್ಲ ಕೊಟ್ಟಿದ್ದಾರೆ. ಮಿಕ್ಕಿರೋಂಥ ಅಂಶಗಳು ಎಲ್ಲವೂ ಈಸಿ ಆಗಿದೆ, ಒಂದ್ಸರಿ ನೋಡಿ. ಇ ಕಾಮರ್ಸ್ ಫರ್ಮ್ಸ್ ವರ್ ಪ್ರೈಬಿಟೆಡ್ ಫ್ರಮ್ ಸೆಲ್ಲಿಂಗ್ ಪ್ರಾಡಕ್ಟ್ಸ್ ಥ್ರೂ ದ ಕಂಪನೀಸ್ ಅಂಡ್ ಆಫ್ ದ ಕಂಪನೀಸ್ ಇನ್ ವಿಚ್ ದೇ ಹೋಲ್ಡ್ ಇಕ್ವಿಟಿ ಆರ್ ಸ್ಟೇಕ್. ಈಗ ಫ್ಲಿಪ್ಕಾರ್ಟು ಅಥವಾ ಅಮೆಜಾನು ಯಾವುದೋ ಒಂದು ಕಂಪ್ನಿನಲ್ಲಿ ಶೇರ್ ಇದೆ ಅಂತಂದ್ರೆ ಆ ಕಂಪನಿಯ ಪ್ರಾಡಕ್ಟ್ಸ್ನ ಅತಿ ಹೆಚ್ಚಾಗಿ ಸೇಲ್ ಮಾಡಬಾರ್ದು. ಇಫ್ ದೇ ಆರ್ ಪ್ರೊವೈಡಿಂಗ್ ದ ಮಾರ್ಕೆಟ್ ಪ್ಲೇಸ್ ದೇ ಹ್ಯಾವ್ ಟು ಪ್ರೊವೈಡ್ ದ ಮಾರ್ಕೆಟ್ ಪ್ಲೇಸ್ ಫಾರ್ ಈಚ್ ಅಂಡ್ ಎವ್ರಿ ಕಂಪನಿ ಆಲ್ಸೋ. ಈಗ ನೈಕಿ ಕೊಡ್ತಾ ಇದ್ದಾರೆ ಅಂತಂದ್ರೆ ಇಟ್ ಶುಡ್ ಪ್ರೊವೈಡ್ ದ ಮಾರ್ಕೆಟ್ ಪ್ಲೇಸ್ ಫಾರ್ ಅಡಿಡಾಸ್ ಆಲ್ಸೋ. ಅದು ವೈಲ್ಡ್ ಕ್ರಾಫ್ಟಿಗೆ ಕೊಡ್ತಾ ಇದ್ದಾರೆ ಅಂತಂದ್ರೆ ಬೇರೆ ಯಾವ್ದಾದ್ರು ಒಂದು ಕಂಪ್ನಿಗೆ ಕೊಡಲೇಬೇಕು. ಸೊ ಯಾವ್ದಾದ್ರು ಒಂದು ಕಂಪ್ನಿನಲ್ಲಿ ಅಥವಾ ಅದ್ರಲ್ಲಿ ಯಾವ್ದ್ರಲ್ಲಿ ಶೇರ್ ಇದೆ ಆ ಕಂಪ್ನಿಗೆ ಒಂದು ಜಾಸ್ತಿ ಆಪರ್ಚುನಿಟಿನ ಕೊಟ್ಟು ಬೇರೆಯವ್ರಿಗೆ ಕೊಡುವಂತಿಲ್ಲ. ಸೊ ದೀಸ್ ಆರ್ ದ ಗೈಡ್ಲೈನ್ಸ್ ಗಿವನ್ ಇನ್ ದ ಡ್ರಾಫ್ಟ್. And then not more than 25% of the inventory on an e-commerce platform can be from the single vendor. ಸೊ ಇದರ ಅರ್ಥ ಏನು ಅಂತಂದ್ರೆ ಯಾವ್ದಾದ್ರು ಒಂದು ಕಂಪ್ನಿಗೆ ಅಥವಾ ಯಾರಾದ್ರೂ ಒಬ್ಬ ವ್ಯಕ್ತಿಗೆ ಸಂಪೂರ್ಣವಾಗಿ 25% ಇನ್ವೆಂಟ್ರಿ ಅಂತಂದ್ರೆ ಅಲ್ಲಿ ತರಿಸುವಂತಹ ಗೂಡ್ಸ್ ಅಂಡ್ ಸರ್ವಿಸಸ್ ಏನಿದೆಯಲ್ಲ ಆ ಗೂಡ್ಸ್ ಅಂಡ್ ಸರ್ವಿಸಸ್ ನ ನೀವು ತಗೋಬೇಕಾದ್ರೆ 25%ಗಿನ್ನ ಹೆಚ್ಚಿಗೆ ಒಬ್ಬ ವ್ಯಕ್ತಿಯಿಂದ ತಾಣಂಗಿಲ್ಲ ಅಂತ. ಒಬ್ಬ ವ್ಯಕ್ತಿಯಿಂದ ನೀವು to the maximum 25% of the goods and services can be taken. ನೆಕ್ಸ್ಟ್ ಇರೋದು ಕನ್ಸರ್ನ್ ರಿಗಾರ್ಡಿಂಗ್ ದ ಡ್ರಾಫ್ಟ್ ರೂಲ್ಸ್. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ವಿ ಮೇ ಕಂಟ್ರೋಲ್ ದ ಫ್ರಾಡ್ ಪ್ರಾಕ್ಟೀಸಸ್ ಇನ್ ದ ಇ ಕಾಮರ್ಸ್ ಆರ್ ಬೈ ಫ್ರಾಡ್ ಪ್ರಾಕ್ಟೀಸಸ್ ಇನ್ ದ ಇ ಕಾಮರ್ಸ್ ಆರ್ ದ ಅನ್ಫೇರ್ ಟ್ರೇಡ್ ಇನ್ ದ ಇ ಕಾಮರ್ಸ್, ಬಟ್ ವೆನ್ ಇಟ್ ಕಮ್ಸ್ ಟು ದ ಅಡ್ವರ್ಟೈಸ್ಮೆಂಟ್ ಆರ್ ದ ಟ್ರೇಡ್ ವಿಚ್ ಈಸ್ ಹ್ಯಾಪನಿಂಗ್ ಓವರ್ ದ ಸೋಷಿಯಲ್ ಮೀಡಿಯಾ ಅಂತಂದ್ರೆ ಅದು ವಾಟ್ಸಪ್ ಅಲ್ಲಿ ಇರ್ಬೋದು, ಇನ್ಸ್ಟಾಗ್ರಾಮ್ ಅಲ್ಲಿ ಇರ್ಬೋದು ಅಥವಾ ಫೇಸ್ಬುಕ್ ಅಲ್ಲಿ ಇರ್ಬೋದು. ಇನ್ ದೀಸ್ ಸೋಷಿಯಲ್ media networks also
ಮೆನಿ ಆಫ್ ದ ಕಂಪನೀಸ್ ಆರ್ ಸೆಲ್ಲಿಂಗ್ ದೇರ್ ಪ್ರಾಡಕ್ಟ್ಸ್. ನೀವು ಯಾವಾಗಲಾದ್ರೂ ಇದನ್ನ ಫೇಸ್ಬುಕ್ನ ನೀವು ಓಪನ್ ಮಾಡಿದ್ರೆ ಅಲ್ಲೂ ಸಹ ಆಡ್ಸ್ ಪಾಪಪ್ ಆಗ್ತಾ ಇರುತ್ತೆ, ಅಥವಾ ಇನ್ಸ್ಟಾಗ್ರಾಮ್ನ ನೋಡಿದ್ರೆ ಅಲ್ಲೂ ಸಹ ಆಡ್ಸ್ ಬರ್ತಾ ಇರುತ್ತೆ, ಅಥವಾ ಯಾವ್ದಾರ ಒಂದು ಆ್ಯಪ್ನ ನೀವು ಡೌನ್ಲೋಡ್ ಮಾಡಬೇಕು ಅಂತಂದ್ರೆ ವಿತ್ ಇನ್ ದಟ್ ಆ್ಯಪ್ ಎನಿ ಆಫ್ ದ ಮೊಬೈಲ್ ಆ್ಯಪ್ ವಿಲ್ ಕಂಟೈನ್ಸ್ ದ ಆಡ್ಸ್. ಅಲ್ಲಿ ನೀವು ಡೌನ್ಲೋಡ್ ಮಾಡ್ಬೇಕಾದ್ರೆ ನೀಟಾಗಿ ಕೊಡ್ತಾರೆ, ಏನಂತ ಕೊಡ್ತಾರೆ ಅಂತಂದ್ರೆ ಇಟ್ ಕಂಟೈನ್ಸ್ ಆಡ್ಸ್ ಅಂತ. ಆ ಆಡ್ಸ್ ಯಾವ್ದಿರ್ತವೆ ಅಂತಂದ್ರೆ ರಿಗಾರ್ಡಿಂಗ್ ದ ಆಡ್ಸ್ ವಿಲ್ ಬಿ ರಿಗಾರ್ಡಿಂಗ್ ದ ಎಕ್ಸ್ಚೇಂಜ್ ಆಫ್ ದ ಗೂಡ್ಸ್ ಅಂಡ್ ಸರ್ವಿಸಸ್. ಸೊ ಈ ಸೋಷಿಯಲ್ ಮೀಡಿಯಾದಲ್ಲಿ ಇದೆಯಲ್ಲ, ಈ ಸೋಷಿಯಲ್ ಮೀಡಿಯಾದಲ್ಲಿ ನಡೆಯುವಂತಹ ಕಾಮರ್ಸ್, ವಾಣಿಜ್ಯ ವ್ಯಾಪಾರ ಅಥವಾ ವಹಿವಾಟು ಏನಿದೆಯಲ್ಲ ಅದನ್ನ ಹೆಂಗ್ ಕಂಟ್ರೋಲ್ ಮಾಡೋದು ಅನ್ನೋ ಇಲ್ಲಿರುವಂತ ಸಮಸ್ಯೆ. ದಿಸ್ ಗೈಡ್ ಲೈನ್ಸ್ ವಿಲ್ ನಾಟ್ ಕವರ್ ದ ಇಶ್ಯೂಸ್ ವಿತ್ ರೆಸ್ಪೆಕ್ಟ್ ಟು ದ ಸೋಷಿಯಲ್ ಮೀಡಿಯಾ ಕಾಮರ್ಸ್. See,